ಜಯಶ್ರೀ ಅಲ್ಲೂರ್ ಮೇಡಮ್. ಹಾ ಅಕ್ಕ, ಶುರು ಮಾಡ್ಲಾ? ಸ್ಟಾರ್ಟ್ ಮಾಡಿ, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಜನರನ್ನ ಶರಣೆಯರನ್ನ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನ ಶರಣೆ ವಿದ್ಯಾ ಮಗ್ದುಮ್ ಅವರು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ಪುರಾತರ ಚರಣಕ್ಕೆ, ಎಲ್ಲ ಪುರಾತರ ಚರಣಕ್ಕೆ ಇಲ್ಲಿದ್ದೆ ಶರಣೆಂದೊಡೆ, ಇಲ್ಲಿದ್ದೆ ಶರಣೆಂದೊಡೆ. ಸಾಲದೆ 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 ಎಲ್ಲ ಪುರಾತರ ಚರಣಕ್ಕೆ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರ್ಪ ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ, ಮಹಾಮಹಿಮ ನೀನಾಗಿ. ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ, ಬಸವ ಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ. ಬಸವಾ ಬಸವಾ ಬಸವಪ್ಪ ಶರಣೆಂದೊಡೆ, ಸಾಲದೆ ಶರಣೆಂದೊಡೆ, ಸಾಲದೆ 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 ಎಲ್ಲ ಪುರಾತರ ಚರಣಕ್ಕೆ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಗೈದು ಕಾರ್ಯಕ್ರಮಕ್ಕೆ ಶುಭ ಕೋರಿದಂತಹ ಶರಣೆ ಸಹೋದರಿ ವಿದ್ಯಾ ಮಗ್ದುಮ್ ಅವರಿಗೆ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ಈಗ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶರಣೆ ಗೌರಮಮ್ಮ ನಾಶಿ ಇವರು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗೌರಮಮ್ಮ, ತಮಗೆ ಸಮಯ 5 ನಿಮಿಷವನ್ನು ನೀಡಲಾಗಿದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಸಜ್ಜನೆಯಾಗಿ ಮಜ್ಜನಕ್ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ, ಸಮರತೆಯಿಂದ ನಿಮ್ಮ ಹಾಡುವೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯೊಂದಿಗೆ ಪ್ರತಿ ಶನಿವಾರ ಹಾಗೂ ರವಿವಾರ ಹಮ್ಮಿಕೊಂಡಿರುವ ಉಪನ್ಯಾಸ ಹಾಗೂ 10 ಹಲವಾರು ಯೋಜನೆ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು, ಅದರಂತೆ ಶರಣ ರುದ್ರಮೂರ್ತಿ ಪ್ರಭು ಹಾಗೂ ಶರಣ ರಾಜಣ್ಣ ಅವರನ್ನು ಪ್ರಥಮವಾಗಿ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುವೆ. ನಿರಂತರ ತಾಂತ್ರಿಕ ನೆರವಿನೊಂದಿಗೆ ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಡುತ್ತಿರುವ ಡಾಕ್ಟರ್ ದಾನಮ್ಮ ಝಳಕೆಯವರಿಗೂ, ಕಾರ್ಯಕ್ರಮವನ್ನು ಸಂಘಟಿಸುತ್ತಿರುವ ಪ್ರೊಫೆಸರ್ ಶಾರದಾ ಪಾಟೀಲ್ ಹಾಗೂ ಶರಣೆ ಸುಧಾ ಪಾಟೀಲ್ ಅವರಿಗೂ, ಅದರಂತೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಭಕ್ತಿ ಭಾವಪರವಶರಾಗಿ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಶುಭ ಕೋರಿದ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ, ವಚನ ಮಂಗಳ ಮಾಡಲಿರುವ ಶರಣೆ ವಿಜಯ ಮಹಾಂತಮ್ಮನವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುವೆ.
ಅದರಂತೆ ಮಹಿಳಾ ವಚನಕಾರ್ತಿಯರಲ್ಲಿ ಬಂಡಾಯ ಧೋರಣೆ ವಿಷಯ ಕುರಿತು ಉಪನ್ಯಾಸ ನೀಡಲು ಆಗಮಿಸಿದ ಡಾಕ್ಟರ್ ಬಸಮ್ಮ ಗಂಗನಳ್ಳಿಯವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾರ್ಗದರ್ಶನದ ಆಡಲಿರುವ ಶರಣೆ ಸುಧಾ ಪಾಟೀಲ್ ಅವರಿಗೂ, ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವ ಶರಣೆ ಜಯಶ್ರೀ ಆಲೂರವರಿಗೂ, ಅದರಂತೆ ಶರಣ ಸಮರ್ಪಣೆಯನ್ನು ಮಾಡಲಿರುವ ಲಲಿತಾ ಅಂಗಡಿಯವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ ನೀಲಕಂಠಲಗಳಿ, ಶರಣ ನಳಿನಿ ಮಾಗಾಂವ್ಕರ್, ಡಾಕ್ಟರ್ BN ತಾರಾ, ಪ್ರೊಫೆಸರ್ ದೀಪಾ ಜಿಗಬಡ್ಡಿ, ಶರಣ MB ಬಿರಾದರ್ ಹಾಗೂ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಇವರೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಇಂದು ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಅನುಭವ ಮಂಟಪದ ಪುನರುತ್ಥಾನಕ್ಕಾಗಿ ನಿರಂತರ ಶ್ರದ್ಧೆ ನಿಷ್ಠೆಯೊಂದಿಗೆ ಶ್ರಮಿಸುತ್ತಾ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡ ಸರಳ ಸಜ್ಜನಿಕೆಯ ಸಹಜ ವ್ಯಕ್ತಿತ್ವವುಳ್ಳವರು ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆಯವರು. ಇಂದು ನಮ್ಮೊಂದಿಗೆ ಮಾತನಾಡಲಿರುವ ಅವರಿಗೂ ನಮ್ಮ ವೇದಿಕೆ ಪರವಾಗಿ ಹಾಗೂ ಎಲ್ಲ ಶರಣ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನ್ನು ಹೇಳಬೇಕೆಂದರೆ, ನಮ್ಮ ವೇದಿಕೆ ನಿರಂತರ ಶರಣರ ಕುರಿತಾದ ವಚನ ವಿಶ್ಲೇಷಣೆ, ಚಿಂತನೆ, ಅದರಂತೆ ಶಿವಯೋಗ ಸಾಧಕರು, ಸಾವಿಲ್ಲದ ಶರಣರು, ಇನ್ನೂ ಹಲವಾರು ಅತ್ಯುಪಯುಕ್ತ ವಿಷಯಗಳನ್ನು ಕುರಿತು ಉಪನ್ಯಾಸಗಳನ್ನು ಏರ್ಪಡಿಸುತ್ತಾ ಲೇಖನ ಕವನಗಳ ಬರವಣಿಗೆಯೊಂದಿಗೆ ತನ್ನ ವಿಸ್ತಾರವನ್ನು ಘನತೆಯನ್ನು ಬೆಳೆಸಿಕೊಳ್ಳುತ್ತಿರುವುದಲ್ಲದೆ ನಮ್ಮ ಧರ್ಮಕ್ಕೆ ಎಲ್ಲಿಯೇ ಚ್ಯುತಿ ಬಂದರೂ ಅದಕ್ಕಾಗಿ ಹೋರಾಡುವ ಶಕ್ತಿ, ಸಾಮರ್ಥ್ಯ, ತ್ಯಾಗ ಮನೋಭಾವವನ್ನು ಮೈಗೂಡಿಸಿಕೊಳ್ಳುತ್ತಿರುವುದು ನಿಜವಾಗಲೂ ಸಂತೋಷ ಹಾಗೂ ಹೆಮ್ಮೆಯ ವಿಷಯ. ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಇನ್ನು ಇಂದಿನ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಡಾಕ್ಟರ್ ಬಸಮ್ಮ ಗಂಗನಳ್ಳಿಯವರನ್ನು ಕುರಿತು ಒಂದೆರಡು ಮಾತಿನಲ್ಲಿ ಪರಿಚಯಿಸಲು ಬಯಸುತ್ತೇನೆ. ಏಕೆಂದರೆ ಡಾಕ್ಟರ್ ಬಸಮ್ಮ ಗಂಗನಳ್ಳಿಯವರು ನಮಗೆಲ್ಲ ಚಿರಪರಿಚಿತರು, ಅಲ್ಲದೆ ನಮ್ಮ ಸಂಘಟನೆಯ ಹಿರಿಯ ಸದಸ್ಯರೂ ಕೂಡ. ಇವರು MA ಕನ್ನಡ ಸ್ನಾತಕೋತ್ತರ ಪದವೀಧರರು. MPhil ಹಾಗೂ PhD ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಪೂರೈಸಿ 2006ರಲ್ಲಿ ಶಿವಮೊಗ್ಗ ವಿಶ್ವವಿದ್ಯಾಲಯ ನಡೆಸಿದ ಕಂಡಕ್ಟ್ ಆಫ್ ಸೆಟ್ ಎಕ್ಸಾಮ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಈಗಾಗಲೇ 27 ವರ್ಷದ ಬೋಧನಾ ಅನುಭವವನ್ನು ಹೊಂದಿದ್ದಾರೆ. ಹಲವಾರು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ಅವರ 8 ಪುಸ್ತಕ ಹಾಗೂ ಸುಮಾರು 70 ಲೇಖನಗಳು ಈವರೆಗೆ ಪ್ರಕಟಗೊಂಡಿವೆ. ಇವರು ಬಸವಜ್ಯೋತಿ ರಾಜ್ಯ ಪ್ರಶಸ್ತಿ, ಗುರುತಿಲಕ ಪ್ರಶಸ್ತಿ, ನಾರಿ ಶಕ್ತಿ ಪ್ರಶಸ್ತಿ ಮೊದಲಾದ 8-10 ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅದರಂತೆ ಅನೇಕ ಸಂಘ ಸಂಸ್ಥೆಗಳ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಮತ್ತೊಮ್ಮೆ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಅತ್ಯಂತ ಸರಳ ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ, ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡಂತಹ ಅಮ್ಮ ಶರಣೆ ಗೌರಮ್ಮಮ್ಮ ನಾಶಿ ಅವರನ್ನ ವೇದಿಕೆ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಹಾಗೇನೆ ಈಗ ಅನುಭವ ಮಂಟಪದ ಪುನರುದ್ಧಾರಕ್ಕಾಗಿ ಶ್ರಮಿಸುತ್ತಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಗುಡ್ಡೆ ಸರ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ 4 ಮಾತುಗಳನ್ನ ಹೇಳಲಿದ್ದಾರೆ. ಸರ್, ತಮಗೆ ಸಮಯ 15 ನಿಮಿಷದ ಕಾಲಾವಧಿ. ದಯವಿಟ್ಟು ತಮ್ಮ ಮಾತನ್ನ ಶುರು ಮಾಡಿ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಮೀಟಿಂಗ್ ಅಲ್ಲಿ ನಾನು ಪಟ್ಟಣ್ ಸರ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ದೆ. ಅದಕ್ಕೆ ತಕ್ಕ ಹಾಗೆ ಅವರು ವ್ಯವಸ್ಥೆನ ಮಾಡಿದ್ದಾರೆ. ಸೊ ಪಟ್ಟಣ್ ಸರ್ ಅವರಿಗೂ ಮತ್ತೆ ಅವರ ಸಂಪೂರ್ಣ ತಂಡಕ್ಕೆ ಧನ್ಯವಾದಗಳು. ನನಗೆ ಸ್ವಲ್ಪ ಇವತ್ತಿನ ಮೀಟಿಂಗ್ ಅಲ್ಲಿ ಫೀಡ್ಬ್ಯಾಕ್ ಬೇಕಾಗಿದೆ. ನಾವು ಹಂಚಿಕೊಂಡಿರುವಂತ ಕೆಲಸದಲ್ಲಿ ಶರಣರ ಪಟ್ಟಿಯನ್ನ ಏನು ಒಬ್ಬೊಬ್ಬರಿಗೆ 4 ಜನರಿಗೆ ಹಂಚಿ ಕೊಡ್ಲಾಗಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲಿಯವರೆಗೆ ಕೆಲಸ ಈಗ ಬಂದಿದೆ, ಮತ್ತೆ ಇನ್ನು ಎಷ್ಟು ಕೆಲಸ ಬಾಕಿ ಉಳಿದಿದೆ, ಇನ್ನು ಅದಕ್ಕೆ ಎಷ್ಟು ಕಾಲಾವಕಾಶ ನಮಗೆ ಬೇಕಾಗುತ್ತೆ, ಈ ಮಾಹಿತಿಗಳು ನನಗೆ ತಮ್ಮ ಕಡೆಯಿಂದ ಬೇಕಾಗಿದೆ. ಸೊ ಅದನ್ನ ಹೇಗೆ ನಾವು ಮುಂದೆ ತಗೊಂಡು ಹೋಗೋದು, ಅಥವಾ ಈಗ ಅದನ್ನ ಪಟ್ಟಿ ಏನಾದ್ರೂ ಇದ್ರೆ ಆ ಲಿಸ್ಟ್ ಪ್ರಕಾರ ಯಾವ ಸಂಪನ್ಮೂಲ ವ್ಯಕ್ತಿಗಳು ಎಷ್ಟು ಶರಣರ ಜೀವನ ಚರಿತ್ರೆಯನ್ನ ಮುಗಿಸಿದ್ದಾರೆ ಅನ್ನೋದು ಒಂದು ವಿವರ ನನಗೆ ಬೇಕಾಗಿತ್ತು. ಸರ್ ಹೇಳಿ. ಸುಮಾರು ಒಂದು 48 ಜನ
48 ಜನ ಒಬ್ಬೊಬ್ಬರನ್ನು ಬರೆದಿದ್ದಾರೆ. ಅದರೊಳಗೆ ಬಹಳಷ್ಟು ಜನ ಇಬ್ಬರು ಬರ್ತಾರೆ, ಒಬ್ಬರು ಬರೆದಿದ್ದಾರೆ. ಆರಂಭ ಅಂತೂ ಮಾಡಿದ್ದಾರೆ. ಮೊದಲನೇ ಪಾರ್ಟ್ ಏನ್ ಜೀವನ ಚರಿತ್ರೆ ಇದಲ್ಲ ಅದರ ಬಹಳಷ್ಟು ಜನ ಬರೆದಿದ್ದಾರೆ. ಅದು ಸಂವಾದ ಮತ್ತು ಸ್ಕ್ರಿಪ್ಟ್ ಅಂದ್ರೆ ಸಂಭಾಷಣೆಗಳ ಸಲುವಾಗಿ ಕೆಲವರು ಅದಕ್ಕೆ ತನ್ನದೇ ಆದಂತ ಒಂದು ಸೃಜನಶೀಲ ಕೆಲಸ ಇರ್ತದೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಂತಾ ಇದ್ದಾರೆ ಸರ್. ಇವತ್ತು ದಾಸ ದುಗ್ಗಳೆ ಬಗ್ಗೆ ಬಸಮ್ಮ ಅವ್ರು ಕಳಿಸಿದ್ದಾರೆ. ನನ್ನ 4 ಲೇಖನಗಳು. ಆಮೇಲೆ ಎಲ್ಲರೂ ಸುಧಾ ಪಾಟೀಲ್ರಾಗ್ಲಿ, ಗೌರಮ್ಮಕ್ಕ ಅವರು ಎಲ್ಲರೂ ಒಂದೊಂದು ಲೇಖನ ಕಳಿಸಿದ್ದಾರೆ. ಆದ್ರೆ 219 ಇದ್ರೊಳಗೆ ಅವತ್ತಿನ ಕೆಲವು ಜನ ಬಂದಿರ್ಲಿಲ್ಲ. ಅಂದ್ರೆ ಸುಮಾರು ಇನ್ನೂ 8 ಜನ ಬಂದಿರಲಿಲ್ಲ. 32-40 ಜನ. ನನಗ ಸ್ವಲ್ಪ ಸಂಯಮ ಟೈಮ್ ತಗೊಂಡು ಯಾವುದೇ ತಪ್ಪುಗಳಾಗಲಾರದೆ ಇದು ಒಂದು ಮಾದರಿಯ ವಚನ ಸಂಪುಟದೊಳಗೆ ಇರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನು ತೆಗೆದುಹಾಕಿ ಬೇರೆ ಬೇರೆ ಆಕಾರಗಳಿಂದ ಒಂದು ಅತ್ಯಂತ ಗಟ್ಟಿಮುಟ್ಟಾದ ಜೀವನ ಚರಿತ್ರೆ, ಶರಣರ ವಚನಗಳಿಗೆ ಆಶಯಕ್ಕೆ ಪೂರ್ವವಾಗ್ತಕ್ಕಂಥ ಒಂದು ಮಾಡ್ಲಿಕ್ಕೆ ನನಗನ್ಸಿಬಿಟ್ಟು ಸ್ವಲ್ಪ ಸಮಯ ಬೇಕು. ಇದರಲ್ಲಿ ಬೇರೆ ಬೇರೆ ತಂಡಗಳನ್ನು ಮಾಡಿವ್ರು ನಾವು. ಅಂದ್ರೆ ಇಲ್ಲಿ ಹಿರಿಯ ಕನ್ನಡ ಪ್ರಾಧ್ಯಾಪಕರನ್ನ, ಯಾಕಂದ್ರೆ 219 ಒಬ್ಬನಿಗೆ ನೋಡಕ್ ಆಗೋದಿಲ್ಲ. ಅವರು ಒಂದು 4-5 ಜನ ಟೀಮ್ ಮಾಡ್ಕೊಂಡಿದ್ರು ನಾವು. 5-6 ಜನ ಟೀಮ್ ಲೀಡರ್ಸ್ ಅಂತ ಮಾಡ್ಕೊಂಡು ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು. ಅವ್ರು ಸ್ಕ್ರೂಟಿನಿ ಮಾಡಿದ್ರೆ ಕೆಲಸ ಫಿಲ್ಟ್ರೇಷನ್ ಈಸಿ ಆಗುತ್ತೆ ಸರ್. ಅವ್ರು ನಮಗೆ ಕೊಡ್ತಾರೆ, ನಾವು ಕೂಡ ಫೈನಲ್ ಆಗಿ ಡಿಸ್ಕಷನ್ ಮಾಡಕ್ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ನಾವು ಇವತ್ತು ಟೈಮ್ ಕೊಟ್ವಿ. ಸುಮ್ಮನೆ ಅವ್ರು ಏನ್ ಮಾಡ್ತಾರೆ, ಕಾಪಿ ಕಟ್ ಪೇಸ್ಟ್ ಮಾಡಿ ಅಲ್ಲೆಲ್ಲಿ ಮಾಡಿ ಸೇಮ್ ಅದೇನು ಹಿಂದೂ ತಪ್ಪಾಗಿದೆಲ್ಲ ಅದರ ಪುನರಾವರ್ತನೆ ಆಗ್ತಕ್ಕಂಥ ಎಲ್ಲ ಆತಂಕಗಳು ಮತ್ತು ಸಾಧ್ಯತೆಗಳನ್ನು ನಾವು ಅಲ್ಲಿಗೆಳೆಯಕ್ಕೆ ಆಗೋದಿಲ್ಲ. ಸೊ ನನ್ನ ಪ್ರಕಾರ ಸರ್ ಡಿಸೆಂಬರ್ ಎಂಡ್ವರೆಗೆ ಅಂದ್ರೆ ಡಿಸೆಂಬರ್ ಕೊನೆಯವರೆಗೆ ಒಂದು 70-80% ಜನರು ಖಂಡಿತ ಬರೀತಾರೆ ಅಂತ ಒಂದು 100-150 ಜನರ ಶರಣರ ಚರಿತ್ರೆ ಆಗತ್ತೆ ಅಂತಕ್ಕಂಥದ್ದು. ಸಾಧ್ಯ ಆದಷ್ಟು ನಾವು ಅದರ ಬಗ್ಗೆನೇ ನಿರಂತರವಾಗಿ ನಾವು ಗೂಗಲ್ ಮೀಟ್ನು ಕೂಡ ಎವ್ರಿ ವೀಕ್ ಇವು ಎರಡೂ ಹೊರತುಪಡಿಸಿ ಅದಕ್ಕೆ ಆದಂತ ಒಂದು ತಿಂಗಳಿಗೆ ಅಥವಾ ವಾರಕ್ಕೊಂದು ಗೂಗಲ್ ಮೀಟ್ ಅನ್ನ ಅಂದ್ರೆ ಸಾಟರ್ಡೆ ಸಂಡೇ ನಮ್ಮ ನಿರಂತರವಾದಂತ ಗೂಗಲ್ ಮೀಟ್ ಹೊರತುಪಡಿಸಿ ಇದಕ್ಕೆ ಒಂದು ಸಪರೇಟ್ ಗೂಗಲ್ ಮೀಟ್ ಮಾಡೋಣ ಅಂತ ತಿಳ್ಕೊಂಡು ಬಹಳಷ್ಟು ಜನರು ಬಂದು ಹಿಂಗಾಗಿ ಮಾಡ್ತಾ ಇದ್ದೇವೆ ಸರ್. ಮತ್ತೆ ಬರ್ದಾರ ಒಂದು 20-30 ಜನ 48 ಶರಣರದು ಬಂದಿವ ಸರ್, ನಮ್ಮ ಕಡೆ ಬಂದವ ಸರ್. ಡಿಸೆಂಬರ್ 20ಕ್ಕೆ ನಾವು ಇದನ್ನ ರೆಡಿ ಮಾಡಬಹುದಾ? ಡಿಸೆಂಬರ್ 20 ಸಾಧ್ಯ ಮಾಡ್ತೀವಿ ಸರ್. ಮಾಡಕ್ ಆಗಲ್ಲ ಅಂತಲ್ಲ, ಅವ್ರು ಕೆಲವ್ರಿಗೆ ಪಾಪ ಆಖರಿಗಳು ಸಿಕ್ಕಿಲ್ಲ. ಯಾಕಂದ್ರೆ ಅಜ್ಞಾತ ವಚನಕಾರದ ಏನಿದ್ರಿ ಮೀನಾಕ್ಷಿ ಬಿರಾದರ್ ಅವರು ಅಜ್ಞಾತ ವಚನಕಾರ ಸುಮಾರು ನಾವು 58 ಜನ ಲಿಫ್ಟ್ ಮಾಡಿವಲ್ಲ, ಅದ್ರೊಳಗೆ ಹೊಸಬರಿಗೆ ಯಾರಿಗೂ ಅಂದ್ರೆ ಎಲ್ಲ ಪ್ರಾಧ್ಯಾಪಕರಿಗೆ ಹಿಡ್ಕೊಂಡು ಯಾರಿಗೂ ಸಿಕ್ಕಿಲ್ಲ ಸರ್. ಆಮೇಲೆ ವಚನಕಾರರನ್ನ ಅಜ್ಞಾತ ವಚನಕಾರನ ಹೊರತುಪಡಿಸಿ ಉಳಿದವರದನ್ನ ನಾವು ಡಿಸೆಂಬರ್ 20ರವರೆಗೆ ಮುಗಿಸಬಹುದಾ? ಆಗ್ಬಹುದು, ಖಂಡಿತ ಆಗ್ಬೋದು ಸರ್, ಆಗ್ಬಹುದು. ಸೊ ಆ ಡೆಡ್ ಲೈನ್ ಇಟ್ಕೊಂಡು ನಾವು ನಡೆಯೋಣ ಸರ್, ಡಿಸೆಂಬರ್ 20 ಅಂತ. ಎಸ್ ಸರ್, ಎಸ್ ಸರ್. ಯಾಕಂದ್ರೆ ವಚನಕಾರನನ್ನ ನಾವು ಇನ್ಕ್ಲೂಡ್ ಮಾಡಂಗಿಲ್ಲ, ಅದಕ್ಕೆ ಬೇಕಾದ್ರೆ ಇನ್ನು ಸ್ವಲ್ಪ ಟೈಮ್ ತಗೊಳ್ಳೋಣ. ಆದ್ರೆ ಅವ್ರ ವಚನಗಳು ಬರ್ದಾರ ಸರ್. ಅಜ್ಞಾತ ವಚನಕಾರರು ಕೂಡ 58 ಜನ ವಚನ ಬರ್ದಾರ ಸರ್. ಅಲ್ಲ, ವಿ ವಿಲ್ ಡೂ ದಟ್ ಆಲ್ಸೋ ಸರ್, ಬಟ್ ವಿ ವಿಲ್ ಟೇಕ್ ಇಟ್ ಆಫ್ಟರ್ ಡಿಸೆಂಬರ್ 20. ಶೂರ್ ಸರ್, ಶೂರ್. ಯಾಕಂದ್ರೆ ಇದಕ್ಕೆ ರಿಸೋರ್ಸಸ್ ಅವೈಲೇಬಲ್ ಇದೆ, ಬೇಗ ಕಂಪೈಲ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡೋಣ. ಇನ್ನು ಅನದರ್ 1 ಮಂತ್ ಲೆಟ್ ದೆಮ್ ಟೇಕ್. ಅಜ್ಞಾತ ವಚನಕಾರರಿಗೆ ಇನ್ನು 1 ತಿಂಗಳು ತಗೊಳ್ಳಿಬೇಕಾದ್ರೆ ಅದಕ್ಕೆ ನಾವು ಅದಕ್ಕೆ ಇನ್ನೊಮ್ಮೆ ಕುಂತ್ಕೊಂಡು ನಾವು ಮಾಡ್ಬೇಡಿ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ಇನ್ ಡೀಪ್ ಸ್ಟಡಿ ಮಾಡ್ಬೇಕಾಗುತ್ತೆ. ಹೌದು ಸರ್, ಹೌದು. ಸೊ ಲೆಟ್ ದಟ್ ಹ್ಯಾಪನ್ ಆಫ್ಟರ್ ಡಿಸೆಂಬರ್ 20. ಡಿಸೆಂಬರ್ 20 ವರೆಗೆ ಅಜ್ಞಾತ ವಚನಕಾರನ್ನ ಬಿಟ್ಟು ಉಳಿದವರನ್ನ ನಾವು ಡಿಸೆಂಬರ್ 20ಕ್ಕೆ ಮುಗಿಸಬಹುದು ಸರ್. ಖಂಡಿತ ಮುಗಿಸ್ತೀವಿ ಸರ್. ಓಕೆ, ಸರಿ. ಧನ್ಯವಾದಗಳು ಸರ್. ಮತ್ತೇನಾದ್ರೂ ಹೇಳದಿದ್ರೆ ಹೇಳಿ ಸರ್. ನಥಿಂಗ್ ಸರ್, ನಥಿಂಗ್. ಓಕೆ. ನನ್ನ ಒಂದು ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ತಂಡದ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಹುಶಃ ವಚನ ಸಾಹಿತ್ಯದ ನನ್ನ 44 ವರ್ಷದ ಅಧ್ಯಯನದೊಳಗ ಬಹುಶಃ ಇಷ್ಟೊಂದು ಭರವಸೆ, ಇಷ್ಟೊಂದು ಸ್ಪಷ್ಟತೆ, ಇಷ್ಟೊಂದು ಆಸಕ್ತಿ, ಕಳಕಳಿ ಮತ್ತು ಇನ್ವಾಲ್ವ್ಮೆಂಟ್ ಅನ್ನು ನಾವು ಯಾರನ್ನೂ ಕಂಡಿರಲಿಲ್ಲ. ಸಾಕಷ್ಟು ದೊಡ್ಡ ಜನರನ್ನ, ಸಂಶೋಧಕರು, ಸಾಹಿತ್ಯ ಪ್ರಿಯರೆಲ್ಲರನ್ನೂ ಕೇಳಿದ್ವಿ. ಈ ರೀತಿಯಾಗಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು, ಇದನ್ನ ಪರಿಶುದ್ಧಗೊಳಿಸ್ಬೇಕು, ಅಥವಾ ಇವ್ರಿಗೊಂದು ಒಂದು ನ್ಯಾಯ ಒದಗಿಸ್ಬೇಕು ವಚನಕಾರರಿಗೆ ಅಂತಕ್ಕಂಥದ್ದು. ನಾವು ಬರೀಶ್ವರ ಕಥಾಪುರಾಣವಾಗ್ಲಿ, ಅಮರ ಬಸವ ಚರಿತ್ರೆ ಪುರಾಣ, ಹಳೆಯ ಪುರಾಣಗಳನ್ನೇ ಚರಿತ್ರೆ ಮಾಡ್ಲಿಕ್ಕೆ ಹೋದಕ್ಕಂತ ಒಂದು ಪ್ರಮಾದಗಳು ಇಲ್ಲಿಯವರೆಗೂ ಕೂಡ ನಡೆದು ಬಂತು. ಅಂದ್ರ ಹಳಕಟ್ಟಿ ಒಂದು 100 ವರ್ಷ ಆದ್ರೂ ಕೂಡ ಅದ್ರ ಬಗ್ಗೆ ಯಾವುದೇ ಕೂಡ ಒಂದು ನಾಟ್ ಇವನ್ ಕಾಮಾ ಹ್ಯಾಸ್ ನಾಟ್ ಬಿನ್ ಚೇಂಜ್ ಸರ್. ದೇ ಹ್ಯಾವ್ ಕೆಪ್ಟ್ ಆಸ್ ಇಟ್ ಇಸ್. ಹಳೇದು ತಗೊಳ್ಳೋದು ಮತ್ತೆ ಹೊಸದು ಹಾಕೋದು. ಸೊ 5 ಸಂಪುಟ ಬಂದವು ಸರ್. ಈಗ 5 ಸಂಪುಟ ಅಂತಂದ್ರೆ ಒಂದು ಸಂಪುಟಕ್ಕೆ 2 ಕೋಟಿ ರೂಪಾಯಿ ಖರ್ಚಾಗುತ್ತೆ. 5 ಸಂಪುಟ ಅಂತಂದ್ರೆ ನಿಯರ್ಲಿ 10 to 15 crores ಆಫ್ ರುಪೀಸ್ ಹ್ಯಾಸ್ ಬಿನ್ ಸ್ಪೆಂಟ್. ಬಟ್ ಯಾವುದೇ ರೀತಿಯ ಬದಲಾವಣೆಗಳಾಗಿಲ್ಲ.
ಹ್ಮ್ ನಾವಿಲ್ಲಿ ಯಾರನ್ನೂ ಕೂಡ ದೂಷಿಸದೆ ಆರೋಪಿಸದೆ ನಮಗ್ ಕೊಟ್ಟಂತ ಟಾಸ್ಕ್ ಅನ್ನ ನಾವು ಆರಂಭದಿಂದಲೂ ಕೂಡ ಅಂದ್ರೆ ಇವತ್ತು ಎಲ್ಲರನ್ನು ತಗೊಂಡಾಗ ವಚನ ಸಾಹಿತ್ಯಕ್ಕೆ ಮತ್ತು ಅವ್ರ ವಚನಗಳಿಗೆ ಪೂರಕವಾದಂತಹ ಆಶಯಗಳನ್ನು ಗುರುತಿಸಿ ನಾವು ಡಿಸೆಂಬರ್ 20 ಖಂಡಿತ ಸರ್ ಅದನ್ನ ಇನ್ನೊಮ್ಮೆ ರೀಅಲೋಕೇಟ್ ಮಾಡಿ ಇದನ್ನ ಫಸ್ಟಿಗೆ ಮುಗಿಸಿ ತಾವು ಹೇಳ್ದಂಗೆ ಮತ್ತೊಂದು ತಿಂಗಳು ಟೈಮ್ ತಗೊಂಡು ಜನವರಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಒಳಗೆ ಅಜ್ಞಾತ ವಚನಕಾರನ ನಾವು ಮಾಡ್ತೀವಿ ಸರ್. ಸರ್ ಇದರಲ್ಲಿ ನಂದು ಒಂದು ಸಬ್ಮಿಷನ್ ಇತ್ತು, ಅಥವಾ ಅದಕ್ಕೆ ಫುಲ್ ಟೀಮ್ ಜೊತೆ ಇನ್ನೊಂದು ಮೀಟಿಂಗ್ ಮಾಡೋಣ ಅಂದ್ರೆ ಎಲ್ಲರ ಜೊತೆ ಡಿಸ್ಕಸ್ ಮಾಡೋಣ ಅದನ್ನ. ಖಂಡಿತ ಮಾಡ್ಲೇಬೇಕು ಸರ್. ಅದಕ್ಕೆ ಅಪಾರ್ಟ್ ಫ್ರಮ್ ದಿಸ್ ರೆಗ್ಯುಲರ್ ಮೀಟಿಂಗ್ ನನಗನ್ಸುತ್ತೆ ಒಂದು ಯಾರೋ ನನಗೆ ಐ ನೀಡ್ ಸರ್ ಆಗಲ್ಲ ಸರ್, ಯಾಕಂದ್ರೆ ನಾಳೆ ನಮ್ದು ಮತ್ತೆ ರೆಗ್ಯುಲರ್ ಇದೆ, ಸಂಡೇ ಬೆಳಿಗ್ಗೆ 11ರಿಂದ ಇರುತ್ತೆ ಸರ್. ನಾನು ನಿಮಗೆ ಬುಧವಾರ ನೆಕ್ಸ್ಟ್ ಬುಧವಾರ ಒಳಗೆ ನಾನು ಟೈಮ್ ಮಾಡಿ ರೀಅಲೋಕೇಶನ್ ಮಾಡ್ತೀನಿ. ಕೆಲವು ಜನ ಬಂದಿಲ್ಲ, ಸೊ ಇಟ್ ಹ್ಯಾಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ಸಂಬಡಿ ಎಲ್ಸ್. ನಮಗೆ ಬಂದಂತ ಈಗ 50 ಜನರೊಳಗೆ ನಾವು 160 ಜನ ಏನು ವಚನಕಾರ ನಾವು ಗುರುತಿಸಿವಲ್ಲ, ಸೊ ಒಬ್ಬೊಬ್ಬರಿಗೆ 3 ಜನ 4 ಜನ ಆದ್ರೂ ಖಂಡಿತ ಆಗುತ್ತೆ ಸರ್, ಫಾಸ್ಟ್ ಆಗುತ್ತೆ ಸರ್. ಸೊ ನಾನೇನಿಟ್ಟಿದ್ದೀನಿ, ಒಬ್ಬ ವಚನಕಾರದ 1 ಅಥವಾ 2 ವಚನಗಳು ತಗೊಳ್ಳಿ ಸರ್. ಬಿಫೋರ್ ದಿ ಸ್ಟಾರ್ಟ್ ಅವ್ರಿಗೆ ಒಂದು ಫಾರ್ಮ್ಯಾಟ್ ಕೊಟ್ಬಿಟ್ರೆ, ಆ ಫಾರ್ಮ್ಯಾಟ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಅದೇ ಫಾರ್ಮ್ಯಾಟ್ ಅಲ್ಲಿ ಅವ್ರು ಕಂಪ್ಲೀಟ್ ಮಾಡ್ಬಿಡ್ತಾರೆ ಸರ್. ದೆನ್ ವಿ ವಿಲ್ ಡೂ ಇಟ್ ಆನ್ 23rd 24th ಮಾಡೋಣ ಸರ್. ಇದು 21st 22nd 21st ಮಾಡೋಣ ಸರ್. ಓಕೆ, 21st of November. ಎಸ್ ಸರ್. ಓಕೆ ಸರಿ. ಅಂದ್ರೆ 1 month ಟೈಮ್ ಸಿಗುತ್ತೆ ನಮಗೆ ಅದಕ್ಕೆ. ಸರಿ. ಅಂದ್ರೆ 20th ಒಳಗೆ ನಾನು ಎಲ್ಲ ಕೊಟ್ಟು ಫಾರ್ಮ್ಯಾಟ್ನು ಅವತ್ತು ಮಾಡಿ ನಾವು ಈ ರೀತಿ ಬರೀಬೇಕು, 2 ಪುಟ 1 ಪುಟ ಅಥವಾ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ಆ ರೀತಿ ಬರೆದು ಅವ್ರಿಗೊಂದು ಫಾರ್ಮ್ಯಾಟ್ ಕಂಪ್ಯೂಟರೈಸ್ ಸಾಫ್ಟ್ ಕಾಪಿನ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀವಿ ಸರ್. ಸರಿ. ಸೊ 21st ಈವ್ನಿಂಗ್ ನೀವು ಟೈಮಿಂಗ್ ಹೇಳ್ರಿ ಸರ್, ಅಕಾರ್ಡಿಂಗ್ಲಿ ವಿ ವಿಲ್ ದಟ್ ವಿಲ್ ಬಿ ಆನ್ ಗುರುವಾರ ಆಗುತ್ತೆ ಸರ್ ಅದು. ಹೌದು ಹೌದು ಸರ್, ಗುರುವಾರ ಆಗುತ್ತೆ. 21st ಎನಿ ಡೇ ಇಸ್ ಫೈನ್. ಎನಿ ಡೇ ನಮ್ಗೆ ಅಂದ್ರೆ ನಮ್ಗೆ ಇವ್ರ ಬಹಳಷ್ಟು ಜನ ಜಾಬ್ ಮಾಡೋ ಕಾರಣಕ್ಕೆ ದಿಲ್ ಬಿ ಫ್ರೀ ಆಫ್ಟರ್ 5:30 6 ಸರ್. 6 ಗಂಟೆಗೆ ಇಟ್ಟರೆ ದಟ್ ವುಡ್ ಬಿ ಮೋರ್. ಎಲ್ಲರಿಗೂ ತಮ್ಮ ಅಭಿಪ್ರಾಯಗಳನ್ನ ಹೇಳ್ರಿ, ಅಂದ್ರೆ ಉಳಿದವರು ಕೂಡ ತಮ್ಮ ಮೆಸೇಜರ್ ಹಾಕ್ರಿ. ಅಂದ್ರೆ 6 ಗಂಟೆಗೆ ಉಳಿದವ್ರು ಎಲ್ಲರೂ, ಅಂದ್ರೆ ಕೆಲವು ಮಂದಿ ಬಹಳಷ್ಟು ಜನ ಜಾಬ್ ಮಾಡೋ ಕಾರಣಕ್ಕೆ 6 o'clock 7 ಗಂಟೆಗೆ ಮಾಡಿ, ನೋ ಪ್ರಾಬ್ಲಮ್. ಓಕೆ ಸರ್, 7 ಗಂಟೆಗೆ ಖಂಡಿತ ಮಾಡ್ತೀವಿ. ದಾನಮ್ಮ ಪ್ಲೀಸ್ ಟೇಕ್ ಕೇರ್. 7 ಗಂಟೆಗೆ ಅದರ ಲಿಂಕ್ ಮಾಡಿ. ಅವತ್ತು ಏನಿಲ್ಲ, ಬರೀ ಫಾರ್ಮ್ಯಾಟಿಂಗ್ ರೀ, ಅದಕ್ಕಿಂತ ಪೂರ್ವದೊಳಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀವಿ ಸರ್. 160 ಜನರದ್ದು ನಮ್ಮಲ್ಲಿ ಕಾಪಿ ಇದೆ, ಅವೈಲೇಬಲ್ ಇದೆ. ರೀಅಲೋಕೇಶನ್ ಮಾಡ್ತೀವಿ ಕೆಲವು ಜನರಿಗೆ 2 3 ಕೆಲವೊಂದು 9 8 ಕೊಟ್ಟಿದ್ವಿ ಅವಾಗೆಲ್ಲ. ಸೊ ಅದನ್ನ ಕಡಿಮೆ ಮಾಡಿ 2 3 ಜನರು ನಾವು ಕೊಡ್ತೀವಿ. ಇನ್ನೂ ಬಹಳಷ್ಟು ಜನ ಆಸಕ್ತಿನ ತೋರಿಸ್ತಾ ಇದ್ದಾರೆ ಸರ್. ನಾವು ಮೊನ್ನೆ ಬಂದವ್ರದ್ದು ಹೊರತುಪಡಿಸಿ ಇನ್ನೂ ಜನನು ನಾವು ಮಾಡ್ತೀವಿ ಅಂತ ಮುಂದೆ ಬಂದಾರ ಸರ್. ಸರಿ. ಓಕೆ ಸರ್. ಸೊ ಮುಂದಿನ ಗುರುವಾರ 7 ಗಂಟೆಗೆ ನಾವು ಫಿಕ್ಸ್ ಇಡ್ರಿ. ವಿ ವಿಲ್ ರೀಅಲೋಕೇಟ್ ಅಂಡ್ ಕಂಟೆಂಟ್ ಮಾಡಿ ಅವ್ರಿಗೆಲ್ಲರಿಗೂ ಗುರುವಾರ ಯಾರು ಅವತ್ತು ಅಟೆಂಡ್ ಆಗಂಗಿಲ್ಲ, ಮತ್ತೆ ಅದು ಮತ್ತೆ ನಮ್ಗೆ ತೊಂದರೆ ಆಗುತ್ತೆ. ಸೊ ಮುಂದಿನ ಗುರುವಾರ ನಾನು ನಿಮಗೆ ಬುಧವಾರ ದಿವಸ ಎಲ್ಲರಿಗೂ ಸರ್ ಕೊಟ್ಟದ್ದು ಒಂದು ಕಾಪಿ ಕೊಟ್ಟು ನಿಮಗೂ ಕಳಿಸ್ತೀನಿ ಸರ್, ನಿಮ್ಮ ಮೇಲಿಗೆ ಕಳಿಸ್ತೀನಿ. ಅವರೆಲ್ಲರೂ ಕೂಡ ಅದು ಗುರುವಾರ 7 ಗಂಟೆಗೆ ಅಟೆಂಡ್ ಆಗ್ಬೇಕು. ಅದನ್ನ ಸುಧಾ ಮೇಡಮ್ ಮತ್ತು ಕಾವೇರಿ ಅವ್ರಿಗೆ ಹೇಳಿ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೀವಿ, ಅವ್ರು ಅಟೆಂಡ್ ಆಗ್ತಾರೆ ಸರ್. ಸರಿ. ಡಿಸೆಂಬರ್ 20 ನಾವು ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ, ಆಗತ್ತೆ ಅನ್ಸುತ್ತೆ. ಓಕೆ ಸರಿ ಸರ್. ನಾವು ನೀವು BR ಪೊಲೀಸ್ ಪಾಟೀಲ್ರು ಅವ್ರು ಇವತ್ತು ಹೋಗ್ಯಾರ ಸರ್, ಅವರು 28ಕ್ಕೆ ಬರ್ತಾರಂತ. ಬಟ್ ನಾವು ಕ್ಯಾರಿ ಆನ್ ಮಾಡೋಣ ಸರ್, ಮಾಡಿಂದ ವಿ ವಿಲ್ ವರ್ಕ್ ಇಟ್ ಔಟ್ ಸರ್, ಮಾಡೋಣ ಅಂತ. ಸರಿ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಬಹಳಷ್ಟು ಮಹತ್ವಪೂರ್ಣವಾದಂತಹ ವಿಚಾರವನ್ನು ಚರ್ಚಿಸುತ್ತಾ ನಮಗೆಲ್ಲರಿಗೂ ಕೂಡ ಸಲಹೆಯನ್ನ ನೀಡಿದಂತಹ ಇರುವರು ಮಹನೀಯರಿಗೂ ಕೂಡ ವೇದಿಕೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಈಗ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಮಹಿಳಾ ವಚನಕಾರರಲ್ಲಿ ಬಂಡಾಯ ಧೋರಣೆ, ಈ ವಿಚಾರವನ್ನ ಕುರಿತು ಅಕ್ಕ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಇವರು ಮಾತನಾಡಲಿದ್ದಾರೆ. ಅಕ್ಕ, ತಮಗೆ 50 ನಿಮಿಷ ಒಂದು ಸಮಯವನ್ನು ನೀಡಲಾಗಿದೆ. ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬೇಕಾಗಿ ವಿನಂತಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣರು ನಿಂತುದೇ ನಿಜ ನಿವಾಸವಯ್ಯ. ಚನ್ನಮಲ್ಲಿಕಾರ್ಜುನಯ್ಯ. ನಿಮ್ಮ ಶರಣ ಬಸವನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು ಎನ್ನುವ ಅಕ್ಕನ ವಾಣಿಯನ್ನ ಸ್ಮರಿಸ್ತಾ, ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ
ಹಾಗೂ ಅಕ್ಕನ ಅರಿವು ಸಂಘಟನೆಗಳ ಸಹಯೋಗದಲ್ಲಿ ಇಂದು 269ನೇ ಉಪನ್ಯಾಸ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಹಿಳಾ ವಚನಕಾರ್ತಿಯರಲ್ಲಿ ಬಂಡಾಯ ಧೋರಣೆ ಅನ್ನುವಂಥ ಒಂದು ವಿಷಯದ ಕುರಿತಾಗಿ ನನ್ನದೇ ಆದಂಥ ಒಂದಿಷ್ಟು ಅಭಿಪ್ರಾಯಗಳನ್ನ, ಆಲೋಚನೆಗಳನ್ನ ತಮ್ಮಲ್ಲಿ ನಾನು ಹಂಚಿಕೊಳ್ಳ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಸಂಘಟನೆಯ ರೂವಾರಿಗಳು ಆದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ಹಾಗೂ ವಿಶ್ವದಲ್ಲಿಯೇ ಮಾದರಿಯಾಗುವಂತಹ, ವಿಶ್ವಕ್ಕೆ ಮಾದರಿಯಾಗುವಂತಹ ಅನುಭವ ಮಂಟಪದ ನಿರ್ಮಾಣದ ಹೊಣೆಯನ್ನು ಹೊತ್ತಂತಹ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆಯವರೇ, ಹಾಗೂ ಶರಣೆ ಸುಧಾ ಪಾಟೀಲ್ ಅವರೇ, ಇಂದಿನ ಮಾರ್ಗದರ್ಶನ ನುಡಿಯನ್ನ ಹೇಳುತ್ತಿರುವಂತಹ ಸುಧಾ ಪಾಟೀಲ್ ಅವರೇ, ಹಿರಿಯರಾದಂತಹ ಗೌರಮ್ಮ ನಾಶಿ ಅವರೇ, ಹಾಗೂ ಎಲ್ಲ ಇನ್ನಿತರ ಎಲ್ಲ ಸಹೋದರ ಸಹೋದರಿಯರೇ, ಎಲ್ಲ ಶರಣ ಬಂಧುಗಳೇ, ಶರಣೆಯರೇ, ಹಾಗೂ ಎಲ್ಲ ಸಂಯೋಜಕರೇ, ಸಂಘಟಕರೇ, ಎಲ್ಲ ಬಸವ ಭಕ್ತರಿಗೂ ಕೂಡ ನನ್ನ ಅನಂತ ಶರಣಾರ್ಥಿಗಳು. ಮೊದಲನೇದಾಗಿ ಬಂಡಾಯ ಅಂದರೇನು ಅನ್ನೋದನ್ನ ನಾವಿಲ್ಲಿ ಚಿಂತನೆ ಮಾಡಬೇಕಾಗಿದ್ದು ಅಗತ್ಯ. ಬಂಡಾಯ ಅನ್ನೋದು ಅದೊಂದು ಮನೋಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ. ಸಾಂಪ್ರದಾಯಿಕವಾದಂತ ಒಂದು ಜಡತ್ವವು ಸಮಾಜದಲ್ಲಿ ತಲೆದೋರಿದಾಗ ಅದನ್ನ ವಿರೋಧಿಸುವಂತ ಒಂದು ಸಂಘಟನಾತ್ಮಕವಾದಂತ ಒಂದು ಹೋರಾಟವೇ ಬಂಡಾಯ ಅನ್ನಿಸ್ತದೆ. ಶೋಷಣೆ ವಿರುದ್ಧ ಶ್ರಮಜೀವಿಗಳನ್ನ ಬಂಡಾಯಕ್ಕೆ ಅಣಿಗೊಳಿಸುವಂತ ಒಂದು ಪ್ರಯತ್ನ ನಿರಂತರವಾಗಿ ನಡೀತಾನೆ ಇರ್ತದ. ಇಂಥ ಒಂದು ಕಾರ್ಯಕ್ಕೆ ಬಂಡಾಯ ಅಂತ ತಿಳ್ಕೊಂಡು ನಾವೆಲ್ಲ ಹೇಳ್ತಾ ಬಂದಿದ್ದೀವಿ. ಅದನ್ನ ನಾವು ಐತಿಹಾಸಿಕವಾಗಿ ಕೂಡ ಅಂತ ಘಟನೆಗಳನ್ನ ನಾವು ನೋಡ್ತಾನು ಕೂಡ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದಲ್ಲಿಯೂ ಕೂಡ ಶೋಷಿತರ ಪರವಾಗಿ ನಿಂತು ಅಂದಿನ ಸಮಾಜದಲ್ಲಿ, ಜಡಗಟ್ಟಿದಂತ ಅಂದಿನ ಸಮಾಜದಲ್ಲಿ ವರ್ಗ, ವರ್ಣ, ಲಿಂಗ ಭೇದ ಅನ್ನುವಂಥ ಒಂದು ಅಸಮಾನತೆ ತಲೆದೂರುವಂತ ಒಂದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ವೈಚಾರಿಕವಾಗಿ, ಹೀಗೆ ಸರ್ವತ್ರದಲ್ಲಿಯೂ ಕೂಡ ಕಲುಷಿತವಾದಂತ ಸಮಾಜವನ್ನ ಒಂದು ರೀತಿಯಾಗಿ ಅದನ್ನ ಸಮಾನತೆಯ ಕಡೆಗೆ ತೆಗೆದುಕೊಂಡು ಹೋಗುವಂತ ಒಂದು ನಿಟ್ಟಿನೊಳಗ ಬಸವಣ್ಣನವರು ಇಡೀ ಶರಣರನ್ನ ಕಟ್ಟಿಕೊಂಡು ಈ ರೀತಿಯಾದಂತ ಒಂದು ಬಂಡಾಯ ಒಂದು ಚಳುವಳಿಯ ರೂಪದಲ್ಲಿ ಸಮಾಜ ಧಾರ್ಮಿಕವಾದಂತ ಒಂದು ಚಳುವಳಿಯನ್ನ ಕೈಗೊಂಡ್ರು. ಇಲ್ಲಿ ಕೇವಲ ಅಂದಿನ ಸಮಾಜದಲ್ಲಿ ಕೇವಲ 4 ಗೋಡೆಗಳಿಗೆ ಸೀಮಿತವಾದಂತಹ ಮಹಿಳೆಯರ ಬದುಕನ್ನ, ಅವರ ಒಂದು ಸ್ಥಾನಮಾನಗಳನ್ನ, ಅನುಭವ ಮಂಟಪದಲ್ಲಿರುವಂತಹ ಮುಕ್ತವಾದಂತ ಒಂದು ಚರ್ಚೆಗಳಲ್ಲಿಯೂ ಕೂಡ ಭಾಗವಹಿಸುವಂತ ಅವಕಾಶವನ್ನ ಮಹಿಳೆಯರಿಗೆ ನೀಡಿದ್ದರ ಫಲವಾಗಿ ಇವತ್ತೇ ನಮಗೆ 33ಕ್ಕೂ ಹೆಚ್ಚಿನ ವಚನಕಾರ್ತಿಯರು ನಮಗೆ ಅವರ ವಚನಗಳು ಇವತ್ತು ನಮಗೆ ದೊರಕ್ತಾವ. ಇಲ್ಲಿ ಅವರ ಒಂದು ಚಿಂತನೆಗಳು ಹೇಗಿದ್ದು ಅಂತಂದ್ರ ಶರಣರನ್ನೂ ಕೂಡ ಮೀರಿಸುವಂತ ಒಂದು ಚಿಂತನೆಗಳು ಶರಣೆಯರಾಗಿತ್ತು. ಒಂದೊಂದು ಸಲ ಅವರು ತಮ್ಮ ಪತಿಯರಿಗೂ ಕೂಡ ಸಲಹೆ ನೀಡುವಂತ ರೀತಿಯೊಳಗ, ಮಾರ್ಗದರ್ಶನ ಮಾಡುವಂತ ರೀತಿಯೊಳಗ, ಉಪದೇಶವನ್ನು ನೀಡುವಂತ ಹಂತಕ್ಕೂ ಕೂಡ ನಮ್ಮ ಶರಣೆಯರು ಕೂಡ ಹೋಗಿದ್ದಾರೆ. ತಮ್ಮ ಪತಿಯರನ್ನು ಕೂಡ ಜಾಗೃತಗೊಳಿಸುವಂತ ಒಂದು ಮೈ ಮರೆತಾಗ ಅಥವಾ ಏನೋ ಒಂದು ರೀತಿಯಾಗಿ ಮೈ ಮರೆತಾಗ ಎಚ್ಚರಿಸುವಂತ ಒಂದು ಕ್ರಿಯೆಯಲ್ಲಿ ಕೂಡ ನಮ್ಮ ಶರಣೆಯರು ಮುಂದೆ ಹೋಗಿದ್ದಾರೆ. ಈ ಹಿನ್ನೆಲೆಯೊಳಗ ನಾವು ಮಹಿಳಾ ವಚನಕಾರ್ತಿಯರ ಬಂಡಾಯ ಧೋರಣೆಗಳನ್ನ ನಾವು ಅವರನ್ನ ವಚನಗಳ ಮೂಲಕವಾಗಿ ನಾವು ಇಲ್ಲಿ ಕಟ್ಟಿಕೊಡುವುದು ಕೂಡ ಇಲ್ಲಿ ಬಹಳಷ್ಟು ಸಮಂಜಸವಾದದ್ದು ಅಂತ ಇಲ್ಲಿ ಹೇಳ್ಕೊತಾ ಇದ್ದೇನೆ. ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂಥದ್ದು ನಾವು ಸೈನ್ಸ್ದಲ್ಲಿ ಕೂಡ ನೋಡ್ತೀವಿ, ಎಲ್ಲಾ ಕಡೆನೂ ನಾವು ನೋಡ್ತೀವಿ. ಹಾಗೆ ಯಾವಾಗ ಅಸಮಾನತೆ ತೋರ್ತದ ಸಮಾಜದೊಳಗ, ಅವಾಗಲ್ಲಿ ಸಮಾನತೆನೂ ಕೂಡ ತನ್ನಿಂತಾನೆ ಹುಟ್ಕೊಳ್ತದೆ. ಸಮಾನತೆಗಾಗಿ ಹೋರಾಟನೂ ತನ್ನಿಂತಾಗೆ ಹುಟ್ಕೋತದೆ. ಈ ಹಿನ್ನೆಲೆಯೊಳಗ ಆ ಕಾಲಘಟ್ಟ
ಅದನ್ನ ಬ್ಯಾಲೆನ್ಸ್ ಮಾಡ್ತಾನೆ ಹೋಗ್ತದೆ. ಇಲ್ಲದೆ ಹೋಗಿದ್ರೆ ಈ ಜಗತ್ತು ಏನೇನೆಲ್ಲ ಆಗ್ತಾ ಇತ್ತೋ ಅಥವಾ ಮುಳುಗ್ತಿದ್ದೋ ಗೊತ್ತಿಲ್ಲ. ಆ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಹುಟ್ಟಿ ಬಂದವರೇ ಇಂಥ ಒಂದು ಮಹಾನುಭಾವರು, ಕಾಲ ಕಾಲಕ್ಕೆ ಇಂಥ ಮಹಾನುಭಾವರು ಹುಟ್ಟಿ ಬಂದಿದ್ದಾರೆ. ಹೀಗೆ 12ನೇ ಶತಮಾನದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ನಡೆದಂತ ಈ ಚಳುವಳಿ, ಈ ಒಂದು ಹೋರಾಟ, ಈ ಒಂದು ಕ್ರಾಂತಿ, ಸಮಾಜದ ಒಂದು ಕೊಳೆಯನ್ನು ತೊಳೆಯುವಂತ ಒಂದು ಪ್ರಯತ್ನ, ಒಂದು ಶ್ರಮ, ಇದು ಇಡೀ ಜಗತ್ತಿಗೆ ಮಾದರಿಯಾಗಿರುವಂತಹ ಒಂದು ಕೈಂಕರ್ಯ. ಬಸವಾದಿ ಶರಣರ ಬಸವಾದಿ ಶರಣರ ಒಂದು ಗರಡಿಯಲ್ಲಿಯೇ ಬೆಳೆದಂತಹ ಶರಣೆಯರೂ ಕೂಡ ತಮಗೆ ಸಿಕ್ಕಂತ ಅವಕಾಶವನ್ನು ಎಷ್ಟು ಅವರು ಅರ್ಥಪೂರ್ಣವಾಗಿ ಅದನ್ನು ಬಳಸಿಕೊಂಡ್ರು ಅನ್ನೋದು ಅದು ಇಡೀ ವಿಶ್ವಕ್ಕೆ ಕೂಡ ಮಾದರಿಯಾಗಿರುವಂಥದ್ದು. ಇವತ್ತಿನ 20ನೇ ಶತಮಾನಕ್ಕೂ ಕೂಡ ಯಾವ ಕಾಲಕ್ಕೂ ಕೂಡ ಅದು ಮಾದರಿಯಾಗಿರುವಂಥದ್ದೇ ಅಂತ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಹೀಗಾಗಿ ಇಲ್ಲಿ ಮೊದಲನೇದಾಗಿ ನಾವು ಅಕ್ಕ ಮಹಾದೇವಿಯೇ ನಮಗೆ ಜಗತ್ತಿನ ಮೊಟ್ಟ ಮೊದಲ ಬಂಡಾಯಗಾರ್ತಿ ಅಂತಂದ್ರೆ ನಾವು ಅಕ್ಕ ಮಹಾದೇವಿ ಅಂತ ಹೇಳ್ಬೋದು. ಅಂದಿನ ಕಾಲದಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲನೆಯಾಗುತ್ತಿರುವಂತಹ ಕುಟುಂಬ ವ್ಯವಸ್ಥೆ, ಸಂಪ್ರದಾಯದ ಕಟ್ಟಳೆಗಳು, ಪ್ರಭುತ್ವದ ಕಟ್ಟಳೆಗಳು, ಇವುಗಳನ್ನೆಲ್ಲ ಮೀರಿ ಅಂತ ಕಟ್ಟಳೆಗಳನ್ನ ಮುರಿದು ಹೊಸ ಮನ್ವಂತರವನ್ನ ಸ್ಥಾಪಿಸಿದಾಕೆ ಅಕ್ಕ ಮಹಾದೇವಿ. ಆಕೆಯ ಮುಂದೆ 2 ಆಯ್ಕೆಗಳಿದ್ದು, ಒಂದು ಗಂಡ, ಇನ್ನೊಂದು ವಿಚಾರ ಸ್ವಾತಂತ್ರ್ಯ. ಆದರೆ ಆಕೆ ಆಯ್ದುಕೊಂಡದ್ದು ವಿಚಾರ ಸ್ವಾತಂತ್ರ್ಯವನ್ನು. ಇವತ್ತಿನ ಆಧುನಿಕ ಮಹಿಳೆಗೂ ಕೂಡ ಅಸಾಧ್ಯವಾದಂಥದ್ದನ್ನ ಅಂದಿನ ಕಾಲದಲ್ಲಿ ನಮ್ಮ ಅಕ್ಕ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ನಾವು ಜಗತ್ತಿನ ಮೊಟ್ಟ ಮೊದಲ ಬಂಡಾಯಗಾರ್ತಿ, ಏಕೈಕ ಬಂಡಾಯಗಾರ್ತಿ ಅಂದ್ರೆ ನಾವು ಅಕ್ಕ ಮಹಾದೇವಿ ಅಂತ ತಿಳ್ಕೊಂಡು ನಾವು ಹೇಳ್ಬೇಕಾಗುತ್ತೆ. ಹೀಗಾಗಿ ಈ ಸಾಮಾನ್ಯವಾಗಿ ರೂಢಿ ಪದ್ಧತಿಯಾಗಿದ್ದಂತಹ ರಾಜನೇ ಕಟ್ಟಳೆಗಳನ್ನ, ಷರತ್ತುಗಳನ್ನ ಪ್ರಜೆಗಳ ಮೇಲೆ ಹೇರುವುದು ಅದು ಕ್ರಮವಾಗಿತ್ತು. ಆದರೆ ರಾಜನಿಗೆ ಷರತ್ತುಗಳನ್ನ ವಿಧಿಸಿ, ಮದುವೆ ಆಗುವಂತ ಸಂದರ್ಭದೊಳಗೆ ರಾಜನಿಗೆ ಷರತ್ತುಗಳನ್ನ ವಿಧಿಸಿ, ರಾಜನ ಷರತ್ತುಗಳನ್ನು ಮುರಿದಾಗ, ರಾಜನ ಕಟ್ಟಳೆಗಳನ್ನ ಮುರಿದಾಗ ಆಕೆಯೂ ಕೂಡ ಪ್ರಭುತ್ವದ ಕಟ್ಟಳೆಗಳನ್ನ ಮುರಿತಾಳ. ಅದರ ಜೊತೆಗೆ ಸಂಪ್ರದಾಯದ ಸಂಕೋಲೆಗಳಿಂದ ಹೊರಗೆ ಬಂದು ತನ್ನ ಇಚ್ಛೆಯೇ ಹಾಗೆ ಆಧ್ಯಾತ್ಮ ಸಾಧನೆಯತ್ತ ಸಾಗಿ ಆ ಗುರಿಯನ್ನ ತಲುಪಿ ಉತ್ತುಂಗದಲ್ಲಿ ನಿಂತು ಜಗತ್ತಿನಲ್ಲಿ ಏಕೈಕವಾದಂತಹ ಒಬ್ಬ ಮಹಿಳೆ ಅನ್ನುವಂತ ಒಂದು ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಿಕೊಂಡಂತ ಒಬ್ಬ ಮಹಿಳೆ ಅಕ್ಕ ಮಹಾದೇವಿ. ಆಕೆ ಹೇಳ್ತಾಳ, ನಾಮದಲ್ಲಿ ಹೆಂಗುಸೆಂಬ ಹೆಸರಾದಡೇನು ಭಾವಿಸಲು ಗಂಡು ರೂಪ. ನಾಮದಲ್ಲಿ ನನ್ನ ಹೆಸರು ಹೆಂಗಸಿನ ನಾಮ ಆಗಿರ್ಬೋದು, ಹೆಸರಾಗಿರ್ಬೋದು, ಆದ್ರ ಭಾವಿಸಲು ಗಂಡು ರೂಪ ಅನ್ನುವಂತ ಒಂದು ಹೇಳುವಂತ ಒಂದು ಅವಳಲ್ಲಿರುವಂತ ಒಂದು ಆ ಕಾಲದಲ್ಲಿ ಆ ಮಾತನ್ನ ಹೇಳುವಂಥದ್ದು ಎಷ್ಟೊಂದು ಧೈರ್ಯ, ಗಟ್ಟಿತನ ಅನ್ನೋದನ್ನ ನಾವಿಲ್ಲಿ ನಮ್ಮನ್ನ ಚಿಂತನೆಗೆ ಈಡು ಮಾಡ್ತದೆ. ಅಷ್ಟೇ ಅಲ್ಲ, ಆಕೆ ಚನ್ನಮಲ್ಲಿಕಾರ್ಜುನಲ್ಲಿ ಕೂಡ ಯಾವ ರೀತಿ ತನ್ನ ಮನದ ನಿರ್ಧಾರಗಳನ್ನ, ತನ್ನ ಮನದಲ್ಲಿರುವಂತ ಒಂದು ಆಲೋಚನೆಗಳನ್ನ ಎಷ್ಟು ನಿರ್ಭಿಡೆಯಾಗಿ ಆಕೆ ಹೇಳ್ಕೋತಾಳ ಚನ್ನಮಲ್ಲಿಕಾರ್ಜುನಲ್ಲಿ. ಯಾರೂ ಇಲ್ಲದವಳನ್ನ ಆಳೆಗೊಳಲು ಬೇಡ ಕಂಡಯ್ಯ, ಯಾರೂ ಇಲ್ಲದವಳಂತ ತಿಳ್ಕೊಬೇಡ, ಏನು ಮಾಡಿದ್ರು ನಾನು ಅಂಜುವಳಲ್ಲ. ಒಬ್ಬಂಟಿಯಾಗಿದ್ದಾಳೆ, ಹಿಂದೆ ಎಲ್ಲ ಸಮಾಜವನ್ನ ಹಿಂದೆ ಬಿಟ್ಟಿದ್ದಾಳೆ, ಒಬ್ಬಂಟಿಯಾಗಿ ನಡೆದಿದ್ದಾಳೆ. ಚನ್ನಮಲ್ಲಿಕಾರ್ಜುನನೇ ತನ್ನ ಪತಿ, ತನ್ನ ದೇವರು, ತನ್ನ ಆರೋಗ್ಯ ಎಲ್ಲವನ್ನ ಅಂದ್ಕೊಂಡಾಳ. ಆದ್ರೂ ಕೂಡ ಆ ಚನ್ನಮಲ್ಲಿಕಾರ್ಜುನರು ಕೂಡ ಹೇಳ್ತಾಳಕ್ಕೆ ಯಾರೂ ಇಲ್ಲದವಳೆಂದು ಅಳಿಲುಕೊಳ್ಳಬೇಡ, ನನಗೆ ಯಾರು ನನ್ನ ಹಿಂದಿಲ್ಲ ಅಂತ ತಿಳ್ಕೊಬೇಡ, ನಾನು ಒಬ್ಬಕ್ಕೆ ಏಕಾಂಗಿ ಇದೀನಿ ಅಂತ ತಿಳ್ಕೊಬೇಡ, ಏನ್ ಮಾಡಿದ್ರು ನಾನು ಅಂಜುವಳ. ಇಂಥ ಒಂದು ಧೈರ್ಯ ಇವತ್ತು ನಮ್ಮ ಮಹಿಳೆಯರಲ್ಲಿ ಬರ್ಬೇಕು. ಅಂದಾಗ ಮಾತ್ರ ಈ ಸಮಾಜ ಗಟ್ಟಿ ಆಗ್ತದೆ. ಸರಗಲಿಯ ಮೇಲೊರಗಿ ಆ ನುಹೇನು, ಸುರಗಿಯ ಮೇಲೊರಗಿ ಆ ನುಹೇನು, ಚನ್ನಮಲ್ಲಿಕಾರ್ಜುನಯ್ಯ ಕರಕೇನ ನೋಡಿದರೆ ಒಡಲು ಪ್ರಾಣವನ್ನು ನಿಮಗರ್ಪಿಸಿ ಸುದ್ದಳ ಹೇನು. ಎಂಥ ಒಂದು ನಿರ್ಧಾರಗಳು, ಎಂಥ ಒಂದು ಗಟ್ಟಿತನ, ಇದಕ್ಕಿಂತ ಹೆಚ್ಚಿನ ಒಂದು ಧೈರ್ಯ ಎಲ್ಲಿಯೂ ನಮಗೆ ಸಿಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ವಿಚಾರಗಳನ್ನ ನಾವು ಮೆಲುಕು ಹಾಕ್ಬೇಕಾಗುತ್ತೆ. ಅದರ ಜೊತೆಗೆ
ಅವಳ ಇನ್ನೂ ಬಹಳಷ್ಟು ವಚನಗಳು ಈ ರೀತಿಯಾದಂಥ ಗಟ್ಟಿಯಾದಂಥ ಬಂಡಾಯ ಧೋರಣೆ ಉಳ್ಳಂತ ಸಾಕಷ್ಟು ವಚನಗಳನ್ನ ನಾವು ಅವಳ ಒಂದು ವಚನಗಳನ್ನ ನಾವು ನೋಡ್ತೀವಿ. ಹೀಗಾಗಿ ವೇದ, ಶಾಸ್ತ್ರ, ಆಗಮ, ಪುರಾಣಗಳೆಲ್ಲವೂ ಕೊಟ್ಟನ ಕುಟ್ಟಿದ ನುಚ್ಚು ತೌಡು ಕಾಣಿರು ಅನ್ನುವಂಥ ಮಾತುಗಳನ್ನು ಕೂಡ ಕೇಳ್ತೀವಿ ನಾವು. ಸಮಾಜದಲ್ಲಿ ಜಡಗಟ್ಟಿದಂತಹ ಒಂದು ಮೌಢ್ಯತೆಗಳು, ಮೂಢನಂಬಿಕೆಗಳು, ಕಂದಾಚಾರಗಳು ಇವೆಲ್ಲವುಗಳನ್ನು ನೋಡಿದಂತ ಅಂದಿನ ಶರಣೆಯರು ಕೂಡ ಎಂಥ ಒಂದು ಪ್ರಬುದ್ಧವಾದಂತಹ ಪ್ರಖರವಾದಂಥ ವೈಚಾರಿಕತೆಗೆ ಸಾಗಿದರು. ಅಂತ ಒಂದು ಸ್ಫೂರ್ತಿಯನ್ನ ನೀಡಿದವರು ನಿಜಕ್ಕೂ ಬಸವಣ್ಣನವರು. ಆ ಸ್ಫೂರ್ತಿ ಅವರಿಗೆ ದೊರೆಯದೆ ಹೋಗಿದ್ರೆ ಇವತ್ತು ಯಾವ ಶರಣೆಯರ ಹೆಸರು ಕೂಡ ನಮ್ಮ ಇತಿಹಾಸದಲ್ಲಿ ಇರ್ಲಿಕ್ಕಿಲ್ಲ. ಇಂಥ ಒಂದು ಸ್ಫೂರ್ತಿಯನ್ನ ಅವರಲ್ಲಿ ತುಂಬಿದ್ರು. ಶಕ್ತಿಯನ್ನ ಅಂತ ಅಂದಿನ ಕಾಲದ ಮಹಿಳೆಯರಲ್ಲಿ, ಶರಣೆಯರಲ್ಲಿ ತುಂಬಿದ್ರು. ಆ ಶಕ್ತಿಯ ಮೂಲಕವಾಗಿ ನಮ್ಮ ಶರಣೆಯರು ಯಾವ ರೀತಿಯಾಗಿ ಗಟ್ಟಿತನದಿಂದ ಮುಂದೆ ಬಂದರು, ಹೆಂಗ ಧೈರ್ಯವಾಗಿ ಸಮಾಜದಲ್ಲಿರುವಂತಹ ಒಂದು ಅಸಹ್ಯಕರವಾದಂಥ ಪದ್ಧತಿಗಳನ್ನ, ಆಡಂಬರವನ್ನ ಖಂಡಿಸ್ತಾರ ಅನ್ನೋದನ್ನ ನಾವು ಇನ್ನೂ ಸಾಕಷ್ಟು ವಚನಕಾರ್ತಿಯರನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಕೆಲವೊಂದು ವಚನಕಾರ್ತಿಯರಂತರೂ ಎಷ್ಟೊಂದು ನಿರ್ಭಡೆಯಿಂದ, ಯಾರಿಗೂ ಹೆದರದೆ ಬೆದರದೆ, ಯಾವ ಪ್ರಭುತ್ವ ಯಾರು ಏನು ಎಲ್ಲವನ್ನ ಧಿಕ್ಕರಿಸಿ ಮೀರಿ ನಿಂತಹ ನಿಲುವನ್ನ ಈ ಶರಣೆಯರಲ್ಲಿ ನಾವು ಕಾಣ್ತೀವಿ. ನಾವು ಐದಕ್ಕಿ ಲಕ್ಕಮ್ಮನನ್ನೇ ತೆಗೆದುಕೊಂಡಾಗ ತನ್ನ ಪತಿಗೆ ಆಕೆ ಮಾರ್ಗದರ್ಶನವನ್ನ ಮಾಡುವಂತವಳು. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಅಂತ ಕೇಳ್ದ ಪ್ರಶ್ನೆ. ಎಂಥ ಪ್ರಶ್ನೆ ಇದು! ಎಂಥ ಪ್ರಶ್ನೆ! ಒಬ್ಬ ಮಹಿಳೆ ಈ ರೀತಿಯಾದಂಥ ಪ್ರಶ್ನೆ ಕೇಳುವುದು, ಇದು ಇವತ್ತಿನ ಕಾಲದಲ್ಲಿ ಕೂಡ ಇಂಥ ಗಟ್ಟಿತನವಾದಂಥ ಪ್ರಶ್ನೆಗಳು ಕೂಡ ಇವತ್ತು ಬರುವುದು ಅಸಾಧ್ಯ ಅನ್ನುವಂಥ ಒಂದು ರೀತಿಯೊಳಗೆ. ಅಸಾಧ್ಯನೇ ನಿಜಕ್ಕೂ. ಯಾರಾದರೂ ಹೊರಗಿನ ಗಂಡ ಏನಂತಂದಾಗ ಇವತ್ತಿನ ಮಹಿಳೆಯರಾದಂಥ ನಾವುಗಳೆಲ್ಲ ಖುಷಿ ಪಟ್ಟಿದ್ದು ಮಾಡ್ತೀವಿ. ಆದ್ರ ಎಂಥ ನಿಲುವಿಗೆ ಬದ್ಧರಾಗಿದ್ದರು ಶರಣರು, ಎಂಥ ಸಾಮಾಜಿಕವಾದಂಥ ಬದ್ಧತೆ, ಎಂಥ ವೃತ್ತಗಳನ್ನು ತಮಗೆ ತಾವೇ ಅವ್ರು ಹಾಕಿಕೊಂಡಿದ್ರು. ಆ ಹಿನ್ನೆಲೆ ಎಷ್ಟು ಗಟ್ಟಿತನವನ್ನು ಅವರು ಮೈಗೂಡಿಸಿಕೊಂಡಿದ್ರು ಅನ್ನೋದಕ್ಕೆ ಇಂಥ ಎಲ್ಲ ಉದಾಹರಣೆಗಳು ನಮಗೆ ಇಲ್ಲಿ ಸಿಗ್ತಾವ. ಮಹಿಳೆಯರ ಒಂದು ವಚನಕಾರ್ತಿಯರಲ್ಲಿ ಇಂಥ ಒಂದು ಉದಾಹರಣೆಗಳು ನಮಗಿಲ್ಲಿ ಸಿಗ್ತಾವ ಅನ್ನೋದು. ಇನ್ನು ಉರುಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಯ ವಚನಗಳನ್ನು ತೆಗೆದುಕೊಂಡಾಗ, ಅವಳ ಒಂದು ನಿಲುವುಗಳನ್ನ ನಾವು ತೆಗೆದುಕೊಂಡಾಗ ಹೇಳ್ತಾಳವಳು, ಅರ್ಥ ಪ್ರಾಣ ಅಭಿಮಾನದ ಮೇಲೆ ಬಂದರೂ ಬರಲಿ, ವೃತಹೀನನ ನೆನೆಯಲಾಗುತ್ತೆ. ವೃತ ನಿಯಮಗಳನ್ನ ಹೇಗೆ ಅವರು ಮೊದಲ ಸಮಾಜಕ್ಕೆ ಹೇಳೋಕ್ಕಿಂತ ಮೊದಲು ತಮಗೆ ತಾವೇ ಅವರು ವಿಧಿಸಿಕೊಂಡಿದ್ರು. ತಮಗೆ ತಾವೇ ವೃತ ನಿಯಮಗಳು ವಿಧಿಸಿಕೊಂಡಿದ್ರು. ಎಂಥ ಕಟ್ಟುನಿಟ್ಟಿನ ವೃತ್ತಗಳು ಅಂತಂದ್ರ ಅವು ಯಾವತ್ತೂ ಕೂಡ ಮುರಿಯಲಾರದಂಥ ಕಟ್ಟುಗಳನ್ನು ತಮಗೆ ತಾವೇ ಅವರು ವಿಧಿಸಿಕೊಂಡಿದ್ರು. ಆ ರೀತಿಯಾದಂಥ ಆ ಕಟ್ಟುನಿಟ್ಟನ್ನ ನಮ್ಮ ವ್ಯಕ್ತಿತ್ವದೊಳಗೆ ಅಳವಡಿಸಿಕೊಂಡಾಗ ಈ ಸಮಾಜ ಸುಭಿಕ್ಷ ಆಗುತ್ತ, ಸುಭದ್ರ ಸಮಾಜ ಆಗುತ್ತ ಅನ್ನುವಂಥ ನಿಟ್ಟಿನೊಳಗೆ ಆ ಶರಣೆಯರ ಹೊತ್ತು ಬೆಳೆದು ನಿಂತರು. ಅರ್ಥ ಪ್ರಾಣ ಅಭಿಮಾನದ ಮೇಲೆ ಬಂದರೂ ಬರಲಿ, ವೃತಹೀನನ ನೆಲೆಯಲಾಗದು, ನೋಡಲು ನುಡಿಸಲು ಎಂತೂ ಆಗದು. ವೃತಹೀನರು, ವೃತಭ್ರಷ್ಟರು, ನುಡಿದಂತೆ ನಡೆಯದವರು, ಅವರನ್ನ ನಮಗೆ ನೋಡ್ಲಿಕ್ಕೂ ಆಗಲ್ಲ, ಅವ್ರ ಮುಖವನ್ನ ನೆನೆಸ್ಕೊಳ್ಳಿಕ್ಕೂ ಆಗಲ್ಲ ಅನ್ನುವಂಥ ಈ ರೀತಿಯಾದಂತಹ ಮಾತುಗಳನ್ನ ಕೇಳಿದಾಗ ಎಂಥ ಬಂಡಾಯದ ಒಂದು ಧೋರಣೆಗಳು ಇವೆಲ್ಲ. ಎಂಥ ನಿರಾಕರಣೆ ಅನ್ನೋದು, ಯಾವ ರೀತಿಯಾದಂಥ ನಿರಾಕರಣೆ! ಅವರು ವೃತ್ತಕ್ಕೆ ಬದ್ಧರಾಗಿರ್ಬೇಕು ಅಂದಾಗ ಮಾತ್ರ ಈ ಒಂದು ಶರಣ ಸಮೂಹದಲ್ಲಿ ಮಾತ್ರ ಅವರು ಅರ್ಹರು. ಇಲ್ಲ ಅಂದ್ರ ಅಂಥವ್ರು ಯಾವುದಕ್ಕೂ ಅರ್ಹರಲ್ಲ. ಅವರನ್ನು ನಮಗೆ ನೋಡಲಿಕ್ಕೂ ಆಗಲ್ಲ ಅವ್ರ ಮುಖ ಅನ್ನುವಂಥ ಒಂದು ಹಿನ್ನೆಲೆಯೊಳಗೆ ನಿರ್ಭಿಡೆಯಾಗಿ ಅವರು ನಿರಾಕರಣೆಯನ್ನು ಮಾಡ್ತಾ ಇದ್ರು. ಈ ಹಿನ್ನೆಲೆಯೊಳಗ ಅವರ ಧೋರಣೆಗಳನ್ನು ನೆನೆಸಿಕೊಂಡಾಗ ಎಷ್ಟೊಂದು ನಿರ್ಭಿಡೆ, ಎಷ್ಟೊಂದು ಗಟ್ಟಿತನವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಜಾತಿ ಮತ ಕುಲದ ಹಿನ್ನೆಲೆಯೊಳಗ ಕುರಿ ಕೋಳಿ ಕಿರು ಮೀನು ತಿಂಬವರಿಗೆಲ್ಲ ಕುಲಜರೆಂದವು. ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂಬ ಕೀಳು ಜಾತಿ ಎಂಬರು. ಅವರೆಂತೂ ಕೀಳು ಜಾತಿಯಾದರು? ಪ್ರಶ್ನೆ ಮಾಡ್ತಾರೆ. ಇಲ್ಲೆಲ್ಲ ಪ್ರಶ್ನೆ ಮಾಡುವಂತ ಒಂದು ಗಟ್ಟಿತನವನ್ನು ಹೇಗೆ ಮೈಗೂಡಿಸಿಕೊಂಡಿದ್ರು ಅವರು.
ಜಾತಿ ಜಾತಿ ಅಂತ ಹೇಳ್ತಾರೆ. ಯಾವ ಜಾತಿ ಮೇಲೂ ಯಾವ ಜಾತಿ ಕೇಳು, ಮನುಷ್ಯ ಕುಲ ಒಂದೇ, ಮಾನವ ಕುಲ ಒಂದೇ. ಮನುಷ್ಯರಲ್ಲಿ ಭೇದವನ್ನ ಕಟ್ಕೊಂಡು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಂಧಚಾರ ಮೂಢ ನಂಬಿಕೆಗಳನ್ನ ಕಟ್ಟಿಕೊಂಡು ಯಾವ ಸಾಧನೆಯತ್ತ ಸಾಗಬೇಕಾಗಿದೆ? ಅವೆಲ್ಲವನ್ನ ತೊಳೆದು ಬಿಸಾಕ್ರಿ ಅನ್ನುವಂತ ಒಂದು ನಿಲುವನ್ನ ಈ ರೀತಿಯಾದಂತ ಮಾರ್ಗದರ್ಶನವನ್ನು ನಮ್ಮ ಸಮಾಜಕ್ಕೆ ಕೊಟ್ಟಂತವ್ರು ನಮ್ಮ ದಿಟ್ಟ ಶರಣೆಯರು. ಹೊಸನಮ್ಮ ಅನ್ನುವಂತ ಒಬ್ಬ ಶರಣೆಯನ ವಿಚಾರಗಳನ್ನ ಚಿಂತನೆಗಳನ್ನ ನಾವು ತೆಗೆದುಕೊಂಡಾಗ, ಕಾಗೆಯ ನಾಯ ತಿಂದವರಿಲ್ಲ, ಋತಭ್ರಷ್ಟನ ಕೂಡಿದವರಿಲ್ಲ, ನಾಯಿಗೆ ನಾರಂಗವಕ್ಕುವುದೇ, ಲೋಕದ ನರಂಗೆ ಋತವಕ್ಕುವುದೇ, ಶಿವ ಬೀಜಕ್ಕಲ್ಲದೆ ನೀವೇ ಸಾಕ್ಷಿ ನಿಜ ಗುಣೇಶ್ವರ ಲಿಂಗದಲ್ಲಿ. ನೋಡ್ರಿ, ಕಾಗೆ ಯಾವ ರೀತಿಯಾದ ಕನಿಷ್ಠವಾದಂತ ಮೌಲ್ಯಗಳನ್ನ ಜೀವನದೊಳಗೆ ಅಳವಡಿಸಿಕೊಂಡಾಗ ಯಾವ ರೀತಿಯಾದಂತ ಕನಿಷ್ಠ ಮಟ್ಟಕ್ಕೆ ಹೋಗ್ತಾನೆ ಮನುಷ್ಯ. ಶ್ರೇಷ್ಠವಾದಂತ ನಿಲುವುಗಳ ಕಡೆಗೆ ಸಾಗಿದಾಗ ಶ್ರೇಷ್ಠತೆಯ ಕಡೆಗೆ ಸಾಗ್ತಾನ. ಹೀಗಾಗಿ ಯಾವುದು ಉಚಿತ, ಯಾವುದು ಅನುಚಿತ, ಯಾವುದು ಒಳಿತು, ಯಾವುದು ಕೆಡುಕು, ಇವೆಲ್ಲವುಗಳನ್ನ ಲೆಕ್ಕ ಹಾಕಿ ಇವತ್ತು ಮನುಷ್ಯ ಹೆಜ್ಜೆ ಇಡಬೇಕು ಅನ್ನೋದನ್ನ ಇವತ್ತಿನ ಸಮಾಜಕ್ಕೂ ಕೂಡ ಶರಣೆಯರ ಇಂಥ ಒಂದು ನುಡಿಗಳು ನಮಗೆ ಮಾರ್ಗದರ್ಶನ ಆಗ್ಯಾವ. ಇವತ್ತಲ್ಲ, ಮುಂದೆ ಯಾವತ್ತಿನ ಕಾಲಕ್ಕೂ ಕೂಡ ಶರಣೆಯರ ಇಂಥ ಧೋರಣೆಗಳು ನಮಗೆ ಯಾವತ್ತೂ ಕೂಡ ಮಾರ್ಗದರ್ಶನವಾಗಿ ನಿಲ್ತಾವ. ವೃತ್ತ ಅನ್ನೋದು ಬಹಳಷ್ಟು ಮುಖ್ಯ. ಶರಣೆಯರಂದ್ರೆ ಮೊದಲು ವೃತ್ತ, ಕಾಯಕ, ದಾಸೋಹ ಎಷ್ಟು ಪರಿಪಾಲನೆಯನ್ನು ಮಾಡ್ತಾ ಇದ್ರು ಅಂತಂದ್ರೆ ಅವರು ಯಾವುದರಲ್ಲಿಯೂ ಕೂಡ ರಾಜಿ ಆಗ್ತಾ ಇರ್ಲಿಲ್ಲ. ಏನೇ ಕಷ್ಟ ಬಂದರೂ ಕೂಡ ಅವುಗಳನ್ನ ಬಿಡ್ತಾ ಇರ್ಲಿಲ್ಲ. ಇಂಥ ಒಂದು ನಿಲುವಿಗೆ ಬದ್ಧರಾದವರು ಶರಣೆಯರು. ಕದಿರೆ ರಮ್ಮವ್ವ ಹೇಳ್ತಾಳ, ನಾ ತಿರುವುವ ರಾಟಿಯ ಕುಲ ಜಾತಿಯ ಕೇಳಿರನ, ಅಡಿಯ ಹಲೆಗೆ ಬ್ರಹ್ಮ, ತೋರಣ ವಿಷ್ಣು, ನಿಂದ ಬೊಂಬೆ ಮಹಾರುದ್ರ. ಎಲ್ಲ ತಿರುವು ರಾಟಿ ಅದು ಮೇಲ್ವರ್ಗದವ್ರು ಬಂದರೂ ತಿರುಗ್ತದ, ಕೆಳವರ್ಗದವ್ರು ಬಂದರೂ ತಿರುಗ್ತದ, ಬಡವ್ರು ಬಂದರೂ ತಿರುಗ್ತದ, ಶ್ರೀಮಂತರು ಬಂದರೂ ತಿರುಗ್ತದೆ, ಹೆಣ್ಮಕ್ಳು ಬಂದರೂ ತಿರುಗ್ತದೆ, ಗಂಡ್ಮಕ್ಳು ಬಂದರೂ ತಿರುಗ್ತದೆ. ಆ ರಾಟಿಗೆ ಏನು ಭೇದ ಇದೆ? ಎಂತ ಒಂದು ಚಿಂತನೆ ಇದೆಯಲ್ಲ. ಆ ತಿರುಗುವ ರಾಟಿ ತನ್ನ ಕಾಯಕವನ್ನು ತಾನು ಮಾಡ್ತಾನೆ ಇರ್ತದೆ. ಹಾಗೆ ಮನುಷ್ಯನ ಮನಸ್ಸು ಯಾಕೆ ಗಟ್ಟಿ ಆಗ್ತಾ ಇಲ್ಲ, ಮನುಷ್ಯನಲ್ಲಿ ಯಾಕೆ ಈ ವೈಶಾಲ್ಯತೆ ಬೆಳೀತಾ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಕದಿರೆ ರಮ್ಮವೆಯದಾಗಿದೆ. ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವರು ಸಮಾಜವನ್ನ ತಿದ್ದುವ ಪ್ರಯತ್ನಕ್ಕೆ ಕೈ ಹಾಕಿ ಪ್ರತಿಯೊಂದು ಸಮಾಜದ ತಪ್ಪು ಒಪ್ಪುಗಳನ್ನ ಅವರು ಪ್ರಶ್ನೆ ಮಾಡ್ತಾನೆ ಹೋಗ್ತಾರೆ. ಕನ್ನಡಿ ಕಾಯಕದ ರೇವಮ್ಮನ ಒಂದು ಮಾತನ್ನ ತೆಗೆದುಕೊಂಡಾಗ, ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾನು ನೋಡಬಾರದೆ. ನೋಡ್ರಿ, ತನ್ನ ಅರಿವೇ ತನಗೆ ಗುರು. ತನ್ನಲ್ಲಿ ಅರಿವು ಸ್ವಯವಾಗಿರಲು ಮತ್ತೆ ಬೇರೊಂದಕ್ಕೆ ಯಾಕೆ ಎಳಿಸುವುದು? ಅದಕ್ಕಾಗಿ ಜ್ಞಾನ ಅನ್ನೋದು ನಮ್ಮಲ್ಲೇ ಇದೆ, ದೇವರು ಅನ್ನೋದು ನಮ್ಮಲ್ಲೇ ಇದೆ. ಅದನ್ನ ನಾವು ಕಂಡುಕೊಳ್ಳುವಂತ ಒಂದು ಪ್ರಯತ್ನದ ಕಡೆಗೆ ಸಾಗಬೇಕು ವಿನಃ ಅದನ್ನ ಬಿಟ್ಟು ಬೇರೆ ದಾರಿ ಹಿಡಿದಾಗ ನಮ್ಮ ಬದುಕು ಅಸ್ತವ್ಯಸ್ತ ಆಗ್ತದೆ, ಸಮಾಜ ರೋಗಗ್ರಸ್ತ ಆಗ್ತದೆ. ಇಂಥ ಹಿನ್ನೆಲೆಯೊಳಗ ಚಿಂತಿಸಿದಂಥವರು ನಮ್ಮ ಶರಣೆಯರು. ಕೊಟ್ಟಣದ ಸೋಮವ್ವೆಯ ವಿಚಾರಗಳನ್ನ ತೆಗೆದುಕೊಂಡಾಗ ಅವಳು ಕೂಡ ಹೇಳ್ತಾಳ, ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ನೋಡ್ರಿ, ಸಮಾಜದಲ್ಲಿ ಹೆಂಗ್ ನಡ್ಕೋಬೇಕು ನಾವು, ಹೆಂಗ್ ನಮ್ಮ ಮನ್ಯಾಗ ನಾವು ಏನಾದ್ರೂ ವಸ್ತು ಪದಾರ್ಥವನ್ನು ತೆಗೆದುಕೊಂಡು ಅಡಿಗೆ ಮಾಡಬೇಕಾದಾಗ ಅಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿರ್ಬೇಕು, ಸಮ ಪ್ರಮಾಣದಲ್ಲಿ ಹದ ಒಂದು ರೀತಿಯ ಹದ ಪ್ರಮಾಣದಲ್ಲಿರ್ಬೇಕು. ಅದು ಹದ ತಪ್ಪಿದ್ರೆ ನಮ್ಗೆ ಹೇಗೆ ನಮ್ಮ ಅಡುಗೆ ಎಲ್ಲ ಕೆಡ್ತದೆ, ಹಂಗೆ ನಮ್ಮ ಜೀವನಕ್ಕೂ ಒಂದು ವ್ಯವಸ್ಥೆ ಅನ್ನೋದಿದೆ. ನಮ್ಮ ಜೀವನದ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಆದ್ರೆ ನಮ್ಮ ಜೀವನವೇ ಹದಗೆಟ್ಟು ಹೋಗುತ್ತಾ ಅನ್ನುವಂತ ಚಿಂತನೆಗಳನ್ನ ಸಾಮಾನ್ಯ ಮಹಿಳೆಯರು ಇವರೇನು ಎಲ್ಲ ವಿಶ್ವವಿದ್ಯಾಲಯ ಪದವಿ ಪಡ್ಕೊಂಡವರಲ್ಲ, ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡ್ಕೊಂಡವರಲ್ಲ. ಸಾಮಾನ್ಯ ಮಹಿಳೆಯರಲ್ಲಿ ಇಂತಹ ಚಿಂತನೆಗಳು ಬರ್ತಾವಂತಂದ್ರ ನಿಜಕ್ಕೂ ಅವರ ಒಂದು ಅದ್ಭುತವಾದಂತ ಒಂದು ವೈಚಾರಿಕತೆ, ಅವರು ಅಳವಡಿಸಿಕೊಂಡಂತಹ ಮೌಲ್ಯಗಳು ಯಾವತ್ತಿಗೂ ಕೂಡ ಯಾವುದೇ ಕಾಲದ ಸಮಾಜಕ್ಕೂ ಕೂಡ ಅವು ಮಾದರಿಯಾಗಿ ನಿಲ್ಲುವಂಥವುಗಳು. ಕುಂಬಾರ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತವ್ಯ ಹೇಳ್ತಾಳ, ಹದ ಮಣ್ಣಲ್ಲದೆ ಮಡಕೆಯಾಗಲಾರದು. ನೋಡ್ರಿ, ಒಂದು ಮಡಿಕೆ ಆಗ್ಬೇಕಾದ್ರೂ ಕೂಡ ಅಲ್ಲಿ ಮಣ್ಣು ಹದವಾಗಿರಬೇಕು.
ಮಣ್ಣು ಹದವಾಗಿದ್ದಾಗ ಮಾತ್ರ ಆ ಕುಂಬಾರನ ಕೌಶಲ್ಯಕ್ಕೆ ತಕ್ಕಂತೆ ಗಡಿಗೆ ಆಗುತ್ತೆ. ಮಣ್ಣು ಹದ ಇಲ್ಲ ಅಂತಂದ್ರೆ ಅದು ಮಡಿಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ನಮ್ಮಲ್ಲಿ ಕೂಡ ನಾವು ಹೆಂಗೆ ಅಡಿಗೆಗೆ ಹೋಳಿಗೆ ಮಾಡ್ತೀವಿ, ಹೋಳಿಗೆ ಮಾಡಿದಾಗ ಹಿಟ್ಟು ಹದ ಆಗ್ಬೇಕಂತೀವಿ, ಹಂಗ ಪ್ರತಿಯೊಂದಕ್ಕೂ ಕೂಡ ಅದು ಪಕ್ವತೆ ಅನ್ನೋದು ಬೇಕು. ಪಕ್ವತೆ ಇಲ್ಲ ಅಂತಂದ್ರ ಅಲ್ಲಿ ಪರಿಣಾಮ ಸರಿಯಾಗಿರಂಗಿಲ್ಲ. ಈ ಹಿನ್ನೆಲೆಯೊಳಗ ಹದ ಮಣ್ಣಲ್ಲದೆ ಮಡಕೆಯಾಗಲಾರದು, ಋತಹೀನನ ಬೆರೆಯಲಾಗದು, ಬೆರೆದಡೆ ನರಕ ತಪ್ಪದು. ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ ನಾನೊಲ್ಲೆ. ಎಂತ ಒಂದು ದಿವ್ಯ ನಿರ್ಲಕ್ಷ್ಯ ನಿರಾಕರಣೆಯನ್ನು ನಾವು ಕಾಣ್ತೀವಿ. ನಾನು ಒಲ್ಲೆ ಬಲ್ಲೆನಾಗಿ ಅಂತವ್ರ ಸಂಗನೇ ಬೇಡ, ಬೇಡವೇ ಬೇಡ ನಮಗ ಅನ್ನುವಂಥ ಒಂದು ದಿವ್ಯವಾದಂಥ ಒಂದು ನಿರಾಕರಣೆಯನ್ನು ನಾವು ನೋಡ್ತೀವಿ. ಯಾಕಪ್ಪ ನಮಗಂಥವ್ರ ಸಂಘ ಬೇಡವೇ ಬೇಡ. ಆ ಕಾಲದಲ್ಲಿ ಇಂಥ ಧೋರಣೆಗಳನ್ನ ಮಹಿಳೆಯರು ಶರಣೆಯರು ತಾಳಿದ್ರು ಅಂತಂದ್ರ ಎಷ್ಟೊಂದು ವಿರೋಧಗಳನ್ನು ಕೂಡ ಆ ಕಾಲದಲ್ಲಿ ಅವರು ಎದುರಿಸಿರ್ಲೇಬೇಕು. ಆ ವಿರೋಧಗಳ ಮಧ್ಯದಲ್ಲಿಯೂ ಕೂಡ ಎಂಥ ವೈಚಾರಿಕ ಚಿಂತನೆಗಳನ್ನು ಅವ್ರು ನಮಗೆ ನೀಡಿದ್ದಾರೆ. ಯಾವುದಕ್ಕೂ ಹೆದರದೆ ಬೆದರದೆ ಅಂತ ಮಹಿಳೆಯರ ಒಂದು ಜೀವನ ಗಾಥೆ ಇದೆಯಲ್ಲ, ನಿಜಕ್ಕೂ ನಮಗೆ ನಮ್ಮ ಬದುಕಿಗೆ ಅದು ದಾರಿದೀಪವೇ ನಿಜವಾಗಿಯೂ ಕೂಡ. ಗೊಗ್ಗವೇ ಕೇಳ್ತಾಳೆ, ಪ್ರಶ್ನೆ ಮಾಡ್ತಾಳೆ, ಹೆಣ್ಣು ಗಂಡು ಹೆಣ್ಣು ಗಂಡು ಅಂತ ಹೇಳ್ತಾನೆ ಬಂದಿದ್ದಿರಲಿಲ್ಲ ಶತಮಾನಗಳಿಂದಲೂ ಕೂಡ. ಶತಮಾನಗಳಲ್ಲಿ ಹೇಳ್ತಾ ಬಂದು ಹೆಣ್ಣನ್ನ ಕೀಳಾಗಿ ಕಾಣ್ತಾ ಇದ್ದೀರಿ, ಹೆಣ್ಣನ್ನು ಪ್ರಾಣಿಗಳಿಗಿಂತ ಕಡೆಯಾಗಿ ಕಾಣ್ತಾ ಇದ್ದೀರಿ. ಅದಕ್ಕಾಗಿ ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸಿ ಬಂದಡೆ ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣು ಗಂಡು ನಾಸ್ತಿನಾಥ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಲ್ಲಿರುವಂತ ಜ್ಞಾನಕ್ಕೂ ಹೆಣ್ಣು ಗಂಡು ಅನ್ನುವಂಥ ಒಂದು ಭೇದ ಇಲ್ಲ. ಅದಕ್ಕೆ ಯಾವುದೇ ಜಾತಿ ಮತ ಪಂಥ ಪಂಗಡ ಅನ್ನುವಂಥ ಭೇದವೂ ಕೂಡ ಜ್ಞಾನಕ್ಕೆ ಇಲ್ಲ. ಯಾಕೆ ನೀವು ಮತ್ತೆ ಗಂಡು ಹೆಣ್ಣು ಅಂತ ಭೇದವಾದ ಗೋಡೆಯನ್ನ ಕಟ್ತಾ ಇದ್ದೀರಿ? ಈ ಹಿನ್ನೆಲೆಯಲ್ಲಿ ಯಾಕೆ ಅವಳಹೇಳನ ಮಾಡ್ತಾ ಇದ್ದೀರಿ? ಯಾಕೆ ಅವಳನ್ನ ಕಡೆಗಣಿಸ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಗೊಗ್ಗವೇ ಕೇಳ್ತಾಳ. ಹೀಗೆ ಪ್ರತಿಯೊಂದು ಹಂತದಲ್ಲಿ ಸಮಾಜವನ್ನು ವಿಮರ್ಶೆ ಮಾಡ್ತಾನೆ ಹೋಗ್ತಾರ, ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುತ್ತಾನೆ ಹೋಗ್ತಾರ, ಸಮಾಜದಲ್ಲಿರುವಂತ ಲೋಪ ದೋಷಗಳಿಗೆ ಪ್ರತಿಯಾಗಿ ಅವರು ನುಡಿತಾನೆ ಇದ್ದಾರೆ. ಅವರ ಒಂದೊಂದು ವಚನಗಳು ನಮ್ಮ ಸಮಾಜ ತಿದ್ದುವ ಒಂದು ಒಂದು ಲೇಖನಿ ಆಗ್ಯಾವ ಅನ್ನುವಂಥ ಮಾತನ್ನು ನಾವಿಲ್ಲಿ ಒಪ್ಕೋಬೇಕಾಗತ್ತೆ. ಈ ಮುಕ್ತಾಯಕನ ವಚನವನ್ನ ತೆಗೆದುಕೊಂಡಾಗ ಅವಳ ಧೋರಣೆಗಳನ್ನ ನಾವು ಇಲ್ಲಿ ಯೋಚನೆಗೆ ಈಡು ಮಾಡಿದಾಗ, ಸುಮ್ಮನೇಕೆ ದಿನ ಕಳೆಯುವಿರಿ, ಸುಮ್ಮನೇಕೆ ಹೊತ್ತು ಗಳೆಯುವಿರಿ ಸ್ವಾಮಿಗಳಿರ, ಮಾಡ ಬನ್ನಿ ದಿನ ಶಿವರಾತ್ರಿಯ, ಕೇಳ ಬನ್ನಿ ಶಿವಾನುಭವ. ನೋಡ್ರಿ, ಈಗ ಹಳ್ಳಿಯೊಳಗೆ ಜನ ಸುಮ್ಮನೆ ಅವ್ರದ್ದು ಇವ್ರು ಮಾತಾಡೋದು ಸುಮ್ಮನೆ ಸಮಯ ವೇಸ್ಟ್ ಮಾಡೋದು. ಅದಕ್ಕಾಗಿ ಇಂಥ ಸಲ್ಲದಕ್ಕಾಗಿ ಸಮಯವನ್ನ ಉಪಯೋಗಿಸೋದಕ್ಕಿಂತ ಆ ಶಿವಾನುಭವದ ಕಡೆಗೆ ನಿಮ್ಮ ಸಮಯವನ್ನ ಕೊಡ್ರಿ, ಅಂದ್ರೆ ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಇಂಥ ಒಂದು ಎಚ್ಚರಿಕೆ ಮಾತುಗಳನ್ನ, ಇಂಥ ಒಂದು ಜಾಗೃತರನ್ನಾಗಿಸುವುದು, ಅವರನ್ನ ಒಳಿತಿನ ಮಾರ್ಗದ ಕಡೆಗೆ ಕೊಂಡೊಯ್ಯುವಂತ ಒಂದು ನಿಟ್ಟಿನೊಳಗ ಈ ನುಡಿಗಳನ್ನ ಇಲ್ಲಿ ಹೇಳ್ತಾಳವಳು. ಒಂದು ರೀತಿಯ ಇಲ್ಲಿ ವ್ಯಂಗ್ಯ ಧ್ವನಿ ಇದ್ರೂ ಕೂಡ, ವ್ಯಂಗ್ಯ ಧ್ವನಿ ಇದೆ ಆದ್ರೂ ಕೂಡ ಈ ವ್ಯಂಗ್ಯ ಧೋರಣೆ ಅವರನ್ನ ಅಸಹ್ಯ ಮಾಡಬೇಕೆನ್ನುವುದಕ್ಕಾಗಿ ಅಲ್ಲ, ಸರಿದಾರಿಯಲ್ಲಿ ನಡೆಯಬೇಕೆನ್ನುವಂತ ಒಂದು ಸಾಮಾಜಿಕ ಕಳಕಳಿ ನಮ್ಮ ಶರಣೆಯರದಾಗಿದೆ. ಅವರು ಏನೇ ಸಮಾಜವನ್ನು ವಿಮರ್ಶೆಗೆ ಮಾಡಿದ್ರು, ತರಾಟೆಗೆ ಸಮಾಜದ ವ್ಯಕ್ತಿಗಳನ್ನ, ಸಮಾಜದಲ್ಲಿರುವಂತಹ ಡಂಬಾಚಾರದ ವ್ಯಕ್ತಿಗಳನ್ನ, ಆಡಂಬರದ ವ್ಯಕ್ತಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದರೂ ಕೂಡ ಅವರಿಗೆ ಸಾಮಾಜಿಕ ಕಳಕಳಿ ಇದೆ. ಮನುಷ್ಯ ಬದುಕಬೇಕು. ಮನುಷ್ಯ ಹೆಂಗ್ ಬದುಕಬೇಕು? ಸುಂದರವಾಗಿ ಬದುಕಬೇಕು, ಸಾರ್ಥಕವಾಗಿ ಬದುಕಬೇಕನ್ನುವಂತ ಒಂದು ಪೂರ್ವವಾದಂಥ ಒಂದು ಕಳಕಳಿ ಶರಣೆಯರಿಗಿದೆ. ಹೀಗಾಗಿ ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಂಡಾಗ ಬಹಳಷ್ಟು ಎಲ್ಲಾ ಶರಣೆಯರು ಮನಗಳು ಈ ಸಮಾಜದ ಉದ್ಧಾರಕ್ಕಾಗಿ ಮಿಡಿದೀವಿ. ಮೋಳಿಗೆ ಮಹಾದೇವಿಯ ಚಿಂತನೆಗಳನ್ನು ನಾವು ಮೆಲುಕು ಹಾಕಿದಾಗ, 6 ದೇವರ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ. ಬಹು ದೇವತೆಗಳ ಆರಾಧನೆ ನಮ್ಮ ಸಮಾಜದೊಳಗೆ ಇದೆ ಇನ್ನೂ ಕೂಡ. ಅದಕ್ಕಾಗಿ 6 ದೇವರ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ, 3 ದೇವರ ನಿಮ್ಮ ಮೂಗಿನಲ್ಲಿ ಮುರಿದುಕೊಳ್ಳಿ.
ಗುರು ತೋರಿದ್ದು ಒಂದೇ ಒಂದು ದೇವರು ಸಾಕು, ಇಮ್ಮಡಿ ನಿಕ್ಕಳಂಕ ಮಲ್ಲಿಕಾರ್ಜುನ. ನೋಡ್ರಿ, ಅದಕ್ಕೆ ಏಕ ದೇವೋಪಾಸನೆಯನ್ನ, ದೇವರು ಒಬ್ಬನೇ ಅನ್ನುವುದನ್ನ ಯಾವ ರೀತಿ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆ ದೇವರು ಮಾರಿ ಮಸನಿ, ಆ ದೇವರು ಈ ದೇವರು ಕಲ್ಲು ಮಣ್ಣು ಮರ ದೈವ ಅನ್ನೋದಕ್ಕಿಂತ ಒಬ್ಬನೇ ದೇವರನ್ನು ನಂಬಿ ನೀವು. ಏಕದೇವೋಪಾಸನೆಯ ಚಿಂತನೆಯ ಕುರಿತಾಗಿ ಈ ಶರಣೆಯ ಮಾತಿನ ರೀತಿ ಇಲ್ಲಿ ಕಟುವಾಗಿದ್ರೂ ಕೂಡ ಅದರ ಹಿಂದಿನ ಉದ್ದೇಶ ಮೌಢ್ಯತೆ ತೊಲಗಬೇಕನ್ನುವುದೇ ಆಗಿದೆ. ಹೀಗಾಗಿ ಇಂಥ ಒಂದು ವೈಚಾರಿಕ ಚಿಂತನೆಗಳನ್ನ ನಮ್ಮ ಶರಣೆಯರು ತಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳುವುದರ ಜೊತೆಗೆ ಇತರರಿಗೂ ಕೂಡ ಅವುಗಳನ್ನ ತಿಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಾ ಇದ್ರು ಅನ್ನೋದು. ಮತ್ತೆ ಹೇಳ್ತಾರ, ಕೈಯಲ್ಲಿ ಜ್ಯೋತಿ ಹಿಡಿದು ಕತ್ತಲೆಯನ್ನೇತಕ್ಕೆ, ಪರುಷರಸ ಕೈಯಲ್ಲಿದ್ದು ಕೂಲಿಯ ಮಾಡಲೇತಕ್ಕೆ. ನೋಡ್ರಿ, ನಮ್ಮಲ್ಲೇ ಇದೆ ಜ್ಞಾನ ಅಜ್ಞಾನ ಎರಡೂ ನಮ್ಮಲ್ಲೇ ಇದ್ದಾವ. ಅದಕ್ಕಾಗಿ ಒಂದು ಹಿಡಿಬೇಕು, ಒಂದು ಬಿಡಬೇಕು. ಅದು ಜ್ಞಾನದ ಮಾರ್ಗವನ್ನು ಹಿಡಿಬೇಕು, ಅಜ್ಞಾನದ ಮಾರ್ಗವನ್ನ ಬಿಡಬೇಕು. ಅದಕ್ಕಾಗಿ ಈ ಅಜ್ಞಾನವನ್ನ ಬಿಟ್ಟು ಸುಜ್ಞಾನದ ಕಡೆಗೆ ಸಾಗಿದಾಗ ಮನುಷ್ಯ ಬದುಕು ಹಸನಾಗ್ತದ ಅನ್ನುವಂತ ಚಿಂತನೆಗಳನ್ನ ನಾವು ಇಲ್ಲೆಲ್ಲ ನೋಡ್ತೀವಿ ಅನ್ನೋದು. ಹೀಗೆ ನೋಡ್ತಾ ಹೋದಾಗ ಮಸನೆಯ ಪ್ರಿಯ ಮಾರೇಶ್ವರ ಅಂಕಿತದ ಒಂದು ವಚನ ಕೆಲವು ಶರಣೆಯರು ವಚನಗಳ ಬರ್ದಾರ, ಆದ್ರೆ ಅವ್ರ ಹೆಸರುಗಳೇ ಇಲ್ಲ. ಇಂಥ ಎಷ್ಟೋ ಶರಣೆಯರ ಅನಾಮಧೇಯ ವಚನಗಳು ಕೂಡ ನಮಗೆ ಇವತ್ತು ಸಿಗ್ತಾವ. ಅಂತ ಅನಾಮಧೇಯ ವಚನವನ್ನು ಕೂಡ ಅದ್ಭುತವಾದಂತ ಒಂದು ವಚನವಾಗಿದೆ. ಯಾರು ಕೂಡ ಬರ್ದಾರೋ ಅದು ಗೊತ್ತಿಲ್ಲ, ಅದನ್ನ ನಾವು ಇನ್ನೂ ಶೋಧನೆ ಮಾಡುವಂತ ಒಂದು ಅಗತ್ಯ ಇದೆ. ಆ ಮಸನೆಯ ಪ್ರಿಯ ಮಾರೇಶ್ವರ ಅಂಕಿತದ ಒಂದು ವಚನ ತೆಗೆದುಕೊಂಡಾಗ, ಅಯ್ಯ ಅಸ್ಥಿ ಚರ್ಮ ಮಾಂಸ ಶುಕ್ಲ ಶೋಣಿತದ ಗುಡಿಯ ಕಟ್ಟಿ, ಹಂದಿಯ ದೇವರ ಮಾಡಿ ಕುಳ್ಳಿರಿಸಿ, ಪಾದರಕ್ಷೆಯ ಪೂಜೆಯ ಮಾಡಿ, ನೈವೇದ್ಯವ ಹಿಡಿದು ಮೂತ್ರದ ನೀರ ಕುಡಿಸಿ, ಸ್ವಾನ ಕುಕ್ಕುಟನಂತೆ ಕೂಗಿ ಬೊಗಳಿ ದಡ ದಡ ನೆಲಕ್ಕೆ ಬಿದ್ದು ಕಾಡಿಕೊಂಡು, ಆ ದೇವರ ಒಡೆಯ ಮಾರೇಶ್ವರ ಕಂಡ ಹೆಂಡ ಕೊಡುವನಲ್ಲದೆ ಅನ್ನ ನೀರು ಕೊಡುವನೇ. ನೋಡ್ರಿ, ಎಂಥ ಒಂದು ವೈಚಾರಿಕವಾದಂತ ಒಂದು ಚಿಂತನೆಗಳು. ಇಡೀ ಅಂದಿನ ಸಮಾಜದಲ್ಲಿ ಈ ಕಂದಾಚಾರ ಅಂಧಕಾರ ತುಂಬಿದಂತ ಆಚರಣೆಗಳಿದ್ದು, ಮೌಢ್ಯತೆಗಳಿದ್ದು, ಅವೆಲ್ಲದ ಆಚರಣೆಗಳ ಇಡೀ ಸನ್ನಿವೇಶವನ್ನ ನಮ್ಮ ಕಣ್ಣು ಮುಂದೆ ತೋರಿಸುವಂತ ಒಂದು ನಿಟ್ಟಿನೊಳಗ ಹಿಂಗ ಅವುಗಳನ್ನ ಅಲ್ಲಗಳಿತಾ ಹೋಗ್ತಾರೆ. ಅಲ್ಲಿ ಮಾಡುವಂತ ಒಂದು ಹಂದಿಯ ಪೂಜೆ ಆಗ್ಲಿ, ಪಾದರಕ್ಷೆ ಪೂಜೆ ಆಗ್ಲಿ, ಅವುಗಳಿಗೆ ನೈವೇದ್ಯ ಹಿಡಿಯುವಂತ ಒಂದು ಮೌಢ್ಯತೆ ಆಗ್ಲಿ, ಮೂತ್ರದ ನೀರು ಕುಡಿಸುವಂತ ಇಂಥ ಒಂದು ಕಂದಾಚಾರಗಳು ನಮ್ಮಲ್ಲಿ ಇದ್ದು, ಸ್ವಾನ ಕುಕ್ಕುಡದಂತೆ ಕೂಗಿ ಬೊಗಳುವುದು. ಕೆಲವೊಬ್ರು ಪ್ರಾಣಿಗಳಂತೆ ಕೂಗುವ ರೀತಿಯೊಳಗೆ ಭಕ್ತಿ ಮಾಡ್ತಾ ಇದ್ರು. ದರ ತಮ್ಮ ತಲೆಯನ್ನು ನೆಲಕ್ಕೆ ಬಡದು ಆಚರಣೆಗಳನ್ನು ಮಾಡ್ತಾ ಇದ್ರು. ಇವೆಲ್ಲವೂ ಎಂಥ ಮೌಢ್ಯತೆಗಳು. ಇಂಥ ಮೌಢ್ಯತೆಗಳನ್ನ ಬಯಲಿಗೆಳೆದು ವೈಚಾರಿಕ ಚಿಂತನೆಗಳನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದಂಥವರು ನಮ್ಮ ಶರಣೆಯರು. ಹೀಗಾಗಿ ಈ ಸನ್ನಿವೇಶಗಳನ್ನ ಹಿಂಗೆ ಕಣ್ಮುಂದೆ ನಮಗೆ ತೋರಿಸಿ, ಇಂಥ ಆಡಂಬರದ ಪೂಜೆ ದೇವರಿಗೆ ಸಲ್ಲಂಗಿಲ್ಲ, ಇವುಗಳನ್ನ ನಮ್ಮ ಶರಣರು ಕೂಡ ಒಪ್ಪಂಗಿಲ್ಲ. ಅರ್ಚನೆ, ಪೂಜೆ, ಆಚರಣೆ ಇವು ಅಂತರಂಗ ಬಹಿರಂಗ ಶುದ್ಧಿಯಿಂದ ಆಗಬೇಕೆ ಹೊರತು ಪದಾರ್ಥಗಳಿಂದಲ್ಲ, ಜಡಗಟ್ಟಿದ ಅಂಧಶ್ರದ್ಧೆಗಳಿಂದ ಅಲ್ಲ ಎನ್ನುವುದನ್ನ ಅವರು ಸ್ಪಷ್ಟಪಡಿಸ್ತಾರೆ. ಹೀಗಾಗಿ ಆ ಶರಣೆಯರ ಮನೋಧೋರಣೆಗಳನ್ನು ತೆಗೆದುಕೊಂಡಾಗ ಇನ್ನಷ್ಟು ಶರಣೆಯರ ವಚನಗಳು ನಮಗ ಅಧ್ಯಯನಕ್ಕೆ ಒಳಗಾಗ್ಬೇಕು. ಅಧ್ಯಯನಕ್ಕೆ ಒಳಗ್ ಮಾಡ್ತೀವಿ, ಅಷ್ಟಷ್ಟು ಹೊಸ ಚಿಂತನೆಗಳು ಶರಣೆಯರ ವಚನಗಳಿಂದ ನಮಗ ಅವು ಸಿಗ್ತಾನೆ ಹೋಗ್ತಾವ ಅನ್ನೋದು. ಸತ್ಯಕ್ಕನ ವಚನವನ್ನ ತೆಗೆದುಕೊಂಡಾಗ ಅರ್ಚನೆ ಪೂಜನೆ ನೇಮ ಅಲ್ಲ, ಮಂತ್ರ ತಂತ್ರ ನೇಮ ಅಲ್ಲ, ಧೂಪ ದೀಪಾರತಿ ನೇಮ ಅಲ್ಲ, ಪರಧನ ಪರಸ್ತ್ರೀ ಪರದೈವಂಗೆಳಗ ಎರಗ ದಿಪ್ಪದೇ ನೇಮ ವೃತ ಅಂದ್ರೇನು? ಮಂತ್ರ ತಂತ್ರ ಅಲ್ಲ, ಸುಮ್ಮನೆ ಬಾಯಿ ಪಠನೆಯನ್ನ ಮಾಡಿ ಸುಮ್ಮನೆ ಬಾಯಿ ಬಡಿದು ಏನೋ ಉಗುಳಿಸಿರಿಸಿ ಅದು ಮಂತ್ರ ಪಠನೆ ಮಾಡೋದ್ರಿಂದ ಭಕ್ತಿ ಆಗಂಗಿಲ್ಲ, ನೇಮ ಆಗಂಗಿಲ್ಲ. ಇಂಥವೆಲ್ಲ ಆಡಂಬರದ ಪೂಜೆ ಅರ್ಚನೆಗಳನ್ನೆಲ್ಲ ಬಿಟ್ಟು ಅದು ಅಂತರಂಗ ಶುದ್ಧಿಯಾದಂಥ ಮನಪೂರ್ವಕವಾದಂಥ ಮನಶುದ್ಧಿಯಿಂದ ಕೂಡಿರುವಂಥ ಮಾಡಿರುವಂಥ ಒಂದು ಅರ್ಚನೆ, ಅದು ನಿಜಕ್ಕೂ ಅದು ಭಕ್ತಿ ಅನಿಸ್ತದ
ಆ ಸೇವೆ ನಿಜಕ್ಕೂ ಭಕ್ತಿ ಅನಿಸ್ತದ ಅನ್ನುವಂಥ ಚಿಂತನೆಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ಧ ಬುದ್ಧಯ್ಯಗಳ ಪುಣ್ಯಶ್ರೀ ಕಾಳವೇ ಋತಭ್ರಷ್ಟನ ಲಿಂಗ ಬಾಯಿನ ಕಂಡಡೆ ಸತ್ತ ನಾಯ ಕಾಗೆಯ ಕಂಡಂತೆ ಅವರೊಡನೆ ನುಡಿಯಲಾಗದು ಭೀಮೇಶ್ವರ. ನೋಡ್ರಿ ಎಷ್ಟು ಅವರು ಋತ ನಿಯಮಗಳ ಕುರಿತಾಗಿ ಎಂಥ ಒಂದು ಕಟುತರವಾದಂತಹ ಧೋರಣೆಗಳನ್ನು ಹೊಂದಿದ್ರು. ನಾವು ಅಂಥವ್ರನ್ನ ಹಿಂದೂ ಮುಂದೂ ನೋಡದೆ ಏನೂ ಸ್ವಲ್ಪ ಅವ್ರ ಬಗ್ಗೆ ಬಿಡೆ ಇರ್ಲಾರ್ದಂಗ ಹಿಂಗ ಅವರನ್ನ ಅಲ್ಲುಗಳಿಸ್ತಾ ಇದ್ರು. ಅವ್ರು ಮಾಡುವಂತ ಆಚರಣೆಗಳು, ಅವ್ರು ಮಾಡುವಂತ ಒಂದು ಕೆಲಸಗಳು, ಅವರು ಮಾಡುವಂತ ರೀತಿ ರಿವಾಜು ಪದ್ಧತಿಗಳನ್ನ ಹಿಂಗ ಅಲ್ಲಗಳಿಸ್ತಾ ಇದ್ರು. ಶರಣೆಯರ ಒಂದು ಚಿಂತನೆಗಳು ಎಷ್ಟು ಕಟ್ಟುನಿಟ್ಟಿನದಾಗಿದ್ವು. ಎಂಥ ವ್ಯವಸ್ಥಿತವಾದಂತ ಒಂದು ಜೀವನವನ್ನ ನಮ್ಮ ಶರಣೆಯರು ಕಟ್ಕೊಂಡಿದ್ರು. ಮೌಲ್ಯಾಧಾರಿತವಾದಂತ ಜೀವನವನ್ನ ನಮ್ಮ ಶರಣೆಯರು ಕಟ್ಟಿಕೊಂಡಿದ್ರು. ಅವರು ವೃತ್ತ, ನಿಯಮ, ಕಾಯಕ, ದಾಸೋಹ ಇಂಥ ಯಾವುದೇ ವಿಷಯವನ್ನು ತೆಗೆದುಕೊಂಡಾಗ್ಲೂ ಕೂಡ ಎಲ್ಲವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅಷ್ಟೇ ಮನಃಶುದ್ಧಿಯಿಂದ ಮಾಡ್ತಾ ಇದ್ರು. ಹೀಗೆ ಮನಃಶುದ್ಧಿಯಿಂದ ಮಾಡುವಂತ ಒಂದು ಕಾಯಕ ಇದೆಯಲ್ಲ, ಅದು ದೇವರಿಗೆ ಸಲ್ಲುತ್ತದ, ಅದುವೇ ಕಾಯಕವೇ ಕೈಲಾಸ ಆಗ್ತದ ಅನ್ನುವಂತ ಒಂದು ನಿಲುವಿಗೆ ಬದ್ಧರಾದವರು ನಮ್ಮ ಶರಣೆಯರು. ಹೀಗೆ ಹಡಪದ ಅಪ್ಪನ್ನಗಳ ಪುಣ್ಯಶ್ರೀ ಲಿಂಗಮ್ಮನವರು ಕೂಡ ತಮ್ಮ ಒಂದು ಚಿಂತನೆಗಳನ್ನ ಬಹಳಷ್ಟು ಪರಿಣಾಮಕಾರಿಯಾಗಿ ಇಲ್ಲಿ ಹೇಳ್ತಾ ಹೋಗ್ತಾರ. ಮರ್ತ್ಯದ ಮನುಜರು ಸತ್ತರೆಲ್ಲ ಕತ್ತಲೆಯೊಳು ಮುಳುಗಿ ಮಾತು ಕಲಿತುಕೊಂಡು ತೂತು ಬಾಯೊಳಗೆ ನುಡಿದು ಕಾತರಿಸಿ ಕಂಗೆಟ್ಟು ಹೇಸಿಕೆಯ ಮಲದ ಕೊಣದ ಉಚ್ಚೆಯ ಬಾವಿಗೆ ಮೆಚ್ಚಿ ಕಚ್ಚಿಯಾಡಿ ಹುಚ್ಚುಗೊಂಡು ತಿರುಗುವ ಕತ್ತೆ ಮನುಜರ ಮೆಚ್ಚರು ನಮ್ಮ ಅಪ್ಪಣ್ಣ ಪ್ರಿಯ ಚೆನ್ನಬಸವನ. ನೋಡ್ರಿ ಯಾ ಪರಿಯಾಗಿ ಅವರು ಈ ಜನರನ್ನ ನಿಂದಿಸ್ತಾರ, ಅವರ ಆಚರಣೆಗಳನ್ನ ಖಂಡಿಸ್ತಾರ, ಎಂಥ ಪದಗಳನ್ನ ಬಳಸ್ತಾರ. ಈ ರೀತಿ ಈ ತೆರನಾದಂತಹ ಕಟು ವಿಮರ್ಶೆಯ ಮಾತುಗಳು ಶರಣೆಯರಿಂದ ಬಂದವಂದ್ರ ಆ ಕಾಲದ ಸಮಾಜ ಎಷ್ಟು ಕಲುಷಿತವಾಗಿತ್ತು. ಅದನ್ನ ತೊಳೆಯಲು ಅವರು ಯಾವ ರೀತಿಯಾಗಿ ಶ್ರಮಿಸಿದ್ರು ಅನ್ನುವುದು ಹಾಗೂ ಅವರ ಸಾಮಾಜಿಕ ಕಳಕಳೆ, ಬದ್ಧತೆಯ ಧೋರಣೆ ನಮಗಿಲ್ಲಿ ಅತಿ ಸ್ಪಷ್ಟವಾಗಿ ಕಾಣಿಸ್ತಾವೆ. ಇಂಥ ಒಂದು ವಚನಗಳನ್ನ ತೆಗೆದುಕೊಂಡಾಗ ಸಾಮಾಜಿಕ ಬದ್ಧತೆ ಏನಿತ್ತು ಅನ್ನೋದು, ಅವ್ರ ಸಾಮಾಜಿಕ ಕಳಕಳಿ ಎಂಥದ್ದು. ಎಲ್ಲಿಯೂ ಕೂಡ ತಮ್ಮ ಕುಟುಂಬದ ಕುರಿತಾಗಿ ಆಗ್ಲಿ, ತಮ್ಮ ಮೂಲ ನೆಲೆಯದ ಕುರಿತಾಗಿ ಆಗ್ಲಿ, ತಮ್ಮ ವಿಚಾರವಾಗಿ ಶರಣರು ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ. ಅವರ ಗುರಿ ಉದ್ದೇಶ ಏನೆಲ್ಲವೂ ಕೂಡ ಸಮಾಜದ ಏಳಿಗೆನೇ ಆಗಿತ್ತು. ಅವರ ಇಡೀ ಬದುಕೇ ಸಮಾಜದ ಏಳಿಗೆಯ ಕುರಿತಾಗಿಯೇ ಮೀಸಲಾಗಿತ್ತು ಅನ್ನುವುದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹೀಗಾಗಿ ಇಂಥ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡಾಗ ನಮ್ಮ ವಚನಕಾರ್ತಿಯರ ಒಂದು ಬಂಡಾಯ, ನಿಜಕ್ಕೂ ಕೂಡ ನಮ್ಮ ಶರಣೆಯರು ಬಂಡಾಯಗಾರ್ತಿಯರೇ, ಬಂಡಾಯಗಾರರಲ್ಲಿ ಬಂಡಾಯಗಾರ್ತಿಯರು ನಮ್ಮ ಶರಣೆಯರು. ಅಂದಿನ ಸಮಾಜದಲ್ಲಿ ಹೆಣ್ಮಕ್ಳು ಒಂದು ಹೆಜ್ಜೆ ಮುಂದಿಟ್ರೆ ಎಂಥ ಒಂದು ನಿಂದನೆಗಳು ಹಿಂದಿದ್ದು, ಇಂದೂ ಕೂಡ ಅದಾವ. ಆದ್ರೆ ಆ ಕಾಲದಲ್ಲಿ ಎಷ್ಟಿದ್ದು, ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಅಂಥವು ನಿಂದನೆಗಳನ್ನ ಹಿಂದೆ ಹಾಕಿ ತಮ್ಮ ಗುರಿಯನ್ನ ಮುಂದೆ ಮಾಡಿಕೊಂಡು ಈ ಸಮಾಜಕ್ಕೆ ನಾ ಏನು ಕೊಡುಗೆಯಾಗಿ ಕೊಡಬಲ್ಲೆ, ನಾನೊಬ್ಬ ಮಹಿಳೆ, ನನ್ನಿಂದ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇದೆ, ಅದನ್ನ ಕೊಟ್ಟವರು ನಮ್ಮ ಶರಣೆಯರು. ಇಂತಹ ನಿಲುವಿಗೆ ಬದ್ಧರಾದಂತಹ ಶರಣೆಯರು ಈ ಸಮಾಜದಲ್ಲಿ ಹುಟ್ಟಿ ನಮ್ಮ ಹೀಗೆ ಸಾಮಾನ್ಯ ಮಹಿಳೆಯರಾಗಿ ಹುಟ್ಟಿ ಅಸಾಮಾನ್ಯವಾದಂತಹ ಒಂದು ಸಾಧನೆಯನ್ನ ಮೆರೆದವರು ನಮ್ಮ ಶರಣೆಯರು. ಹೀಗಾಗಿ ಈ ಸಮಾಜದ ಕೊಳೆಯನ್ನ ತೊಳೆಯಲು ದಿಟ್ಟ ನಿಲುವನ್ನ ತಾಳಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಈ ಕುಟುಂಬದಲ್ಲಿದ್ದುಕೊಂಡೇ, ದಾಂಪತ್ಯದಲ್ಲಿದ್ದುಕೊಂಡೇ ಅವರು ತಮ್ಮ ಮಿತಿಯಲ್ಲಿ ಏನು ಸಾಧ್ಯವಿದೆಯೋ ಅದಕ್ಕಿಂತ ಹೆಚ್ಚು ಸಾಧನೆಯನ್ನ ನಮ್ಮ ಶರಣೆಯರು ಮಾಡಿದಂಥವ್ರು. ಇದೆಲ್ಲವೂ ಇವತ್ತಿನ ನಮ್ಮ ಸಮಾಜದ ಮಹಿಳೆಯರಿಗೆ ಮಾದರಿಯಾದಂಥವು. ಇವತ್ತು ನಾವು ಎದಕ್ಕೂ ಸಮಯವಿಲ್ಲ ಅಂತ ಈ ಒಂದು ಹಿನ್ನೆಲೆಯ ಸಮಯ ಅನ್ನೋದು ಎಲ್ಲರಿಗೂ ಒಂದೇ ರೀತಿಯಾಗಿರ್ತದೆ. ಆದ್ರೆ ನಾವು ಹೆಂಗ್ ಬಳಸ್ಕೊಳ್ತೀವಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ನಿಲ್ಲುತ್ತದೆ. ಹೀಗಾಗಿ ಈ ಹಿನ್ನೆಲೆಯೊಳಗ ನಮ್ಮ ಶರಣೆಯರು ನಡೆದಂತ ಒಂದು ದಾರಿ
ಅವರು ಇಟ್ಟಂತ ಒಂದು ಹೆಜ್ಜೆಗಳು ಎಷ್ಟು ಗಟ್ಟಿ ನಿರ್ಧಾರಾತ್ಮಕವಾಗಿದ್ದು ಅನ್ನೋದನ್ನ ನಾವು ಇಲ್ಲಿ ಚಿಂತನೆ ಮಾಡ್ಬೇಕಾಗುತ್ತೆ. ನಮ್ಮ ಶರಣೆಯರ ವಚನಗಳನ್ನ ಇನ್ನೂ ಅಧ್ಯಯನ ಒಳಪಡಿಸ್ಬೇಕು. ನಮಗಿನ್ನೂ ಕೆಲವೊಂದು ವಚನಕಾರ್ತಿಯರ ಇದು ಸಿಕ್ಕಿದೆ ವಚನಕಾರ್ತಿಯರ ಹೆಸರುಗಳು ಸಿಕ್ಕಿಲ್ಲ, ವಚನಗಳು ಸಿಕ್ಕಾವ. ಈ ಹಿನ್ನೆಲೆಯೊಳಗೆ ನಾವು ಇನ್ನೂ ಕೂಡ ಸಂಶೋಧನೆ ಮಾಡಿ ಅವರ ಒಂದು ಶ್ರಮಕ್ಕೆ, ಅವರ ಒಂದು ಚಿಂತನೆಗಳಿಗೆ ನ್ಯಾಯ ಒದಗಿಸುವಂತ ಒಂದು ನಿಟ್ಟಿನೊಳಗೆ ನಾವೆಲ್ಲ ಸಂಶೋಧನೆ ಕೈಗೊಳ್ಳಬೇಕು. ಶರಣರ ಪರಿಶುದ್ಧವಾದಂತ ಒಂದು ಚರಿತ್ರೆಯನ್ನ ಕಟ್ಟಿಕೊಡುವಂತ ಒಂದು ಜವಾಬ್ದಾರಿ, ಆಮೇಲೆ ಅವರ ಚಿಂತನೆಗಳನ್ನ ಮುಂದಿನ ಪೀಳಿಗೆಗೆ ಮುಟ್ಟಿಸುವಂತ ಒಂದು ಕರ್ತವ್ಯ ನಮ್ಮ ಮೇಲಿದೆ. ಅವುಗಳನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತಾ ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಎಲ್ಲ ಅರಿವಿನ ತಂಡದ ಕೂಡ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಒಂದಿಷ್ಟು ಮಾತುಗಳಿಗೆ ವಿರಾಮವನ್ನ ಹೇಳ್ತೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಕೊಟ್ಟ ಸಮಯದಲ್ಲಿ ಬಹಳಷ್ಟು ಸುಂದರವಾಗಿ ಸರಳವಾಗಿ ಮಹಿಳಾ ವಚನಕಾರ್ತಿಯರಲ್ಲಿ ಬಂಡಾಯದ ಧೋರಣೆ ಅಂತಕ್ಕಂಥ ವಿಚಾರದ ಕುರಿತಾಗಿ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಇವರಿಗೆ ವೇದಿಕೆಯ ಪರವಾಗಿ ಅನಂತಕೋಟಿ ಶರಣಾರ್ಥಿಗಳು. ಈಗ ಮಾರ್ಗದರ್ಶನ ಪರ ನುಡಿ ಶರಣೆ ಸುಧಾ ಪಾಟೀಲ್ ಅವರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ವಂದನೆಗೆ ನಿಲ್ಲಬೇಡ, ನಿಂದೆ ಗಂಜಿ ಓಡಲಿ ಬೇಡ, ಹಿಂದು ಮುಂದು ಆಡಲಿ ಬೇಡ, ಸಂದೇಹಗೊಳ್ಳಲಿ ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಎನ್ನುವ ವಚನದೊಂದಿಗೆ ಸಮಸ್ತ ಶರಣಸ್ತೋಮವನ್ನು ಮನದಲ್ಲಿ ನೆನೆಯುತ್ತಾ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುತ್ತಿರುವ ಉಪನ್ಯಾಸದಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅವರಿಗೆ ಮತ್ತು ಎಲ್ಲ ಹಿರಿಯ ಅಮ್ಮಂದಿರಿಗೆ ಮತ್ತು ಸಹೋದರ ಸಹೋದರಿಯರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮಹಿಳಾ ವಚನಕಾರ್ತಿಯರಲ್ಲಿ ಬಂಡಾಯ ಧೋರಣೆ ವಿಷಯವಾಗಿ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಮೇಡಮ್ ಅವರು ಅತ್ಯಂತ ವಿದ್ವತ್ಪೂರ್ಣವಾಗಿ ಮಾತನಾಡಿದರು. ಮೊದಲು ಬಂಡಾಯ ಎಂದರೇನು ಎಂದು ಹೇಳುತ್ತಾ, ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ, ಕಾಳವ್ವೆ, ಕದಿರೆ ರೆಮ್ಮವ್ವೆ, ಕೊಟ್ಟಣದ ಸೋಮವ್ವೆ, ಕೇತವ್ವೆ, ಲಿಂಗಮ್ಮ, ಗೊಗ್ಗವ್ವೆ, ಮುಕ್ತಾಯಕ್ಕ, ಮೋಳಿಗೆ ಮಹಾದೇವಿ ಇವೆಲ್ಲ ಶಿವಶರಣೆಯರ ಬಂಡಾಯ ಧೋರಣೆಯನ್ನು ಪ್ರಸ್ತುತಪಡಿಸುತ್ತಾ ಹೋದರು. ಇಲ್ಲಿ ನನ್ನದು ಮಾರ್ಗದರ್ಶನದ ನುಡಿಗಳು ಅಲ್ಲ. ಈ ವಿಷಯದ ಬಗೆಗೆ ಒಂದಿಷ್ಟು ಮಾತುಗಳನ್ನು ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಹಂಚಿಕೊಳ್ಳ ಬಯಸುತ್ತೇನೆ. ಸಮಾನವಾದ ಸಾತ್ವಿಕ ಪ್ರೇರಣೆ ಹೊಂದಿದ, ಸಂಕಲ್ಪ ಹೊಂದಿದ ಶರಣ ಸಮುದಾಯದಿಂದ ಜನತೆಗೆ ಹತ್ತಿರವಾದ ದೇಶಿ ಭಾಷೆಯಲ್ಲಿ ಸೃಷ್ಟಿಯಾದದ್ದು ಈ ನಮ್ಮ ವಚನ ಸಾಹಿತ್ಯ. ಈ ಸಾಹಿತ್ಯ ಮೂಡಿ ಬಂದ ಕಾಲ ಬದಲಾವಣೆಯ ಕಾಲ ಎನ್ನುವುದಕ್ಕಿಂತ ಪರಿವರ್ತನೆಯ ಕಾಲ ಎಂದೇ ಎನ್ನಬಹುದು. ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ರಂಗಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆದವು. ಪರಂಪರಾನುಗತವಾಗಿ ಬಂದಿದ್ದ ಜಾತಿ, ಮತ, ವರ್ಣ, ವೃತ್ತಿ ಭೇದಗಳಂತ ಭಾಷೆಗಳನ್ನು ಕಿತ್ತೊಗೆದು ಐಕ್ಯತೆಯನ್ನು ಸ್ಥಾಪಿಸಲು ಆಗಿನ ಕಾಲದಲ್ಲಿ ಶರಣರು ಪ್ರಯತ್ನಿಸಿದರು. ಅವರಲ್ಲಿ ಸ್ತ್ರೀಯೂ ಸಹ ಸಮಾನ ಅವಕಾಶ ಹೊಂದಿದಳು ಅಂತಲೇ ಹೇಳಬಹುದು. ತನ್ನನ್ನು ಸುತ್ತಿಕೊಂಡಿದ್ದ ಸಂಕೋಲೆಗಳಿಂದ ಮುಕ್ತವಾಗಿ ಹೊರಬಂದಳು. ತನ್ನ ವೈಚಾರಿಕ ಶಕ್ತಿಯಿಂದ ಬೆಳೆಯಲು ಪ್ರಯತ್ನಿಸಿದಳು. ಏಕಕಾಲಕ್ಕೆ ಪುರುಷಾಧಿಪತ್ಯ ಮತ್ತು ಪುರೋಹಿತ ಶಾಹಿಯನ್ನು ವಿರೋಧಿಸಿದಳು. ಸುಮಾರು 35 ಜನ ವಚನಕಾರ್ತಿಯರು 1350 ವಚನಗಳನ್ನು ರಚಿಸಿದರು. ಅಕ್ಕ ಮಹಾದೇವಿ, ಮುಕ್ತಾಯಕ್ಕ, ಆಯ್ದಕ್ಕಿ ಲಕ್ಕಮ್ಮ, ನೀಲಾಂಬಿಕೆ, ಗಂಗಾಂಬಿಕೆ, ದಲಿತ ವಚನಕಾರ್ತಿಯರಾದ ಕಾಳವ್ವೆ, ಕೇತಲಾದೇವಿ, ಕಾಮಮ್ಮ, ರೆಮ್ಮವ್ವೆ, ಲಿಂಗಮ್ಮ, ಗೊಗ್ಗವ್ವೆ ಇದರಲ್ಲಿ ಪ್ರಮುಖರು. ಅನುಭವ ಮಂಟಪದಲ್ಲಿ ಸ್ತ್ರೀಯರಿಗೆ ಪುರುಷನೊಂದಿಗೆ ಸಮಾನ ನೆಲೆಯಲ್ಲಿ ಪ್ರವೇಶ ಇದ್ದಿತ್ತಲ್ಲದೆ ಅನುಭವ ಗೋಷ್ಠಿಯಲ್ಲಿ ವಾದ ಮಂಡನೆಗೆ ಅವಕಾಶ ನೀಡಲಾಗಿತ್ತು. ತಮ್ಮ ವಚನಗಳ ಮುಖಾಂತರ ಕೆಲವರು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅನುಭವಿಸಿದರು. ಸಂಪ್ರದಾಯ ಬಂಧನವಾಗಿದ್ದ ಸ್ತ್ರೀ ಪುರುಷನಂತೆ ಸ್ವತಂತ್ರವಾಗಿ ದೇವರನ್ನು ಪೂಜಿಸಬಲ್ಲಳು, ಧರ್ಮ ಗ್ರಂಥವನ್ನು ಓದಬಲ್ಲಳು, ಮೋಕ್ಷ ಪಡೆಯಬಲ್ಲಳು,
ಪುರುಷನಂತೆ ದೀಕ್ಷೆ ಹೊಂದುವ ಅಧಿಕಾರ ಇದೆ ಎಂದು ಬಸವಣ್ಣನವರು ಸಾರಿದರು. ಉಪನಯನ ಸಂದರ್ಭದಲ್ಲಿ ತನ್ನ ಅಕ್ಕನಿಗೆ ಇಲ್ಲದ ಜನಿವಾರ ನನಗೂ ಬೇಡ ಎಂದು ಉಪನಯನ ಸಂಸ್ಕಾರವನ್ನೇ ಧಿಕ್ಕರಿಸಿದ ಬಸವಣ್ಣನವರು ಮೊದಲ ಮಹಿಳಾವಾದಿ. ಮಹಿಳೆಯ ಕೈಗೆ ಇಷ್ಟಲಿಂಗ ಕೊಟ್ಟು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿದರು. ವಚನಕಾರ್ತಿಯರು ತಮ್ಮ ವಚನಗಳ ಮೂಲಕ ಜ್ಞಾನ ದಾಸೋಹವನ್ನೇ ನೀಡಿದರು. ಶರಣೆ ಗೊಗ್ಗವ್ವೆ ಪುರುಷ ಪ್ರಧಾನ ವ್ಯವಸ್ಥೆಗೆ ಈ ರೀತಿ ಸವಾಲು ಹಾಕುತ್ತಾಳೆ. ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವುದೆಂದರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲದೆ ನಾಸ್ತಿನಾಥನು ಪರಿಪೂರ್ಣನೆಂಬೆ. ಗಂಡು ಹೆಣ್ಣನ್ನು ಮೋಹಿಸಿದಾಗ ಹೆಣ್ಣು ಆತನ ಒಡವೆ, ಆದರೆ ಹೆಣ್ಣು ಗಂಡನ್ನು ಮೋಹಿಸಿದಾಗ ಅವನು ಅವಳ ಒಡವೆಯೇ ಎಂದು ಪ್ರಶ್ನಿಸುತ್ತಾಳೆ. ಈ ಪ್ರಶ್ನೆ ಒಡೆತನದ ಮೌಲ್ಯದ ಪ್ರಶ್ನೆಯಾಗಿದೆ. ಇನ್ನೊಂದು ಕಡೆ ಕಾಳವ್ವೆ ಕುರಿಕೋಳಿ ತಿರಿಮೀನು ತಿಂಬವರಿಗೆಲ್ಲ ಕುಲಜರೆಂಬುವರು. ಇದನ್ನು ಬಸಮ್ಮ ಮೇಡಮ್ ಸಹ ಪ್ರಸ್ತುತಪಡಿಸಿದರು. ಶಿವಗೆ ಪಂಚಾಮೃತವೇ ಕರೆವ ಪಶುವ ತಿಂಬ ಮಾದಿಗ ಕೀಳು ಎಂಬುವರು. ಇಲ್ಲಿ ಮೇಲ್ವರ್ಗದವರಿಂದ ತನ್ನ ಜನಕ್ಕೆ ಆದ ಅನ್ಯಾಯವನ್ನು ನೇರವಾಗಿ ಪ್ರತಿಬಿಂಬಿಸುತ್ತಾಳೆ. ಕದಿರೆ ರಮ್ಮವೇ ಕೂಡ ನಾ ತಿರುಗುವ ರಾಟೆಯ ಕುಲಜಾತಿ ಕೇಳಿರಣ್ಣ ಎಂದು ಸಹ ಪ್ರಶ್ನಿಸುವಳು. ಪೂಜೆಯ ಬಗ್ಗೆ ಸತ್ಯಕ್ಕ ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಎನ್ನುತ್ತಾ ಬಾಹ್ಯಾಡಂಬರ ಪೂಜೆಯನ್ನು ಖಂಡಿಸಿದರು. ಹಡಪದ ಅಪ್ಪಣ್ಣನ ಪತ್ನಿ ಲಿಂಗಮ್ಮ ತನ್ನ ಜೀವನದ ಅನುಭವಗಳನ್ನೇ ವಚನಗಳಲ್ಲಿ ಪ್ರತಿಪಾದಿಸಿದ್ದಾಳೆ. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದ ಹಿಡಿದೆ ಎಂದಿದ್ದಾಳೆ. ಇನ್ನೊಂದು ವಚನದಲ್ಲಿ ತನ್ನ ತಾನರಿಯದೆ ಅನ್ಯರ ಬೋಧೆಯ ಹೇಳುವವರ ಬಾಳುವೆ ಕುರುಡ ಕನ್ನಡಿಯ ಹಿಡಿದಂತೆ, ತನ್ನೊಳಗೆ ಮೆರೆದು ಇದಿರಿಂಗೆ ಬೋಧೆಯ ಹೇಳಿ ಉದರವ ಹೊರೆವ ಚದುರರೆಲ್ಲರೂ ಹಿರಿಯರೇ ಅಲ್ಲಲ್ಲ ಎಂದು ಕಠಿಣವಾಗಿ ಹೇಳಿದ್ದಾಳೆ. ಹೀಗೆ ವಚನಕಾರ್ತಿಯರಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಪ್ರತಿಭಟನೆಯು ಅವರ ವಚನಗಳಲ್ಲಿ ಕಂಡುಬರುತ್ತದೆ. ಹೆಣ್ಣಿನ ವ್ಯಕ್ತಿತ್ವಕ್ಕೆ ಘನತೆ ತಂದು ವೈದಿಕ ಆಶಯಗಳನ್ನು ನಿರಾಕರಿಸಿದ್ದು, ಮಾಯೆ ಕುರಿತು ವ್ಯಾಖ್ಯಾನ ಮಾಡಿದ್ದು ಅಕ್ಕನ ವಿಶೇಷ. ತನ್ನ ಚಿಂತನೆಗಳ ಮೂಲಕ ಧರ್ಮ ಲಿಂಗ ಆಚಾರ ವ್ಯವಸ್ಥೆ ಮೀರಿ ನಿಂತ ಅಮುಗೆ ರಾಯಮ್ಮ, ವ್ರತಾಚರಣೆಯಲ್ಲಿನ ದೋಷ ಖಂಡಿಸುವ ಅಕ್ಕಮ್ಮ, ಕಾಯಕ ಪ್ರೀತಿಸಿ ಆತ್ಮವಿಶ್ವಾಸ ಪ್ರಾಮಾಣಿಕತೆ ಮೆರೆಸಿದ ಸತ್ಯಕ್ಕ, ವೈದಿಕರ ಆಚರಣೆಗಳನ್ನು ಖಂಡಿಸಿದ ಕಾಳವ್ವೆ, ಅರಿಷಡ್ವರ್ಗ ಗೆದ್ದು ಶರಣತ್ವ ಪಡೆದ ಬಗೆಯನ್ನು ಹೇಳಿದ ಲಿಂಗಮ್ಮ, ಮಡಿ ಮುಟ್ಟು ಮೈಲಿಗೆ ಮುಂತಾದ ವಿಷಯಗಳನ್ನು ದೂರವಿಟ್ಟು ತಾತ್ವಿಕ ನೆಲೆಯ ಮೂಲಕ ಹೆಣ್ಣಿನ ನೈಜ ಅಸ್ತಿತ್ವವನ್ನು ಪ್ರಕಟಿಸಿದ ಬಸವಣ್ಣನ ಪತ್ನಿ ಲೀಲಾಂಬಿಕೆ, ವೈಚಾರಿಕ ಬೌದ್ಧಿಕ ಸಂವಾದದ ಅನುಭಾವ ಜ್ಞಾನ ತಾತ್ವಿಕ ವಚನಗಳ ಮುಕ್ತಾಯಕ್ಕ, ಇವರೆಲ್ಲ ವೈಚಾರಿಕ ಪ್ರಜ್ಞೆ ಹೊಂದಿದ ವಚನಕಾರ್ತಿಯರು. ಸಮಾನತೆ ಸೋದರತೆ ಆವರಣದಲ್ಲಿ ಪ್ರಶ್ನಿಸುವ ಮನೋಭಾವ ಚಿಂತನೆಗಳಿಂದ ಕೂಡಿದ ವಚನಗಳು ವಚನಕಾರ್ತಿಯರ ಅಂದಿನ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ ಎಂದು ಹೇಳುತ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅದ್ಭುತವಾದ ಮಾತುಗಳೊಂದಿಗೆ ತಮ್ಮ ಮಾರ್ಗದರ್ಶನದ ನುಡಿಗಳನ್ನಾಡಿದಂತಹ ಶರಣೆ ಸಹೋದರಿ ಸುಧಾ ಪಾಟೀಲ್ ಅಕ್ಕ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಈಗ ಈ ವೇದಿಕೆಯ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟನ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಯ್ಯನ್ಮ. ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿನ ಅನುಭವ ಮಂಟಪದ ಸಂಯೋಜಕರು, ಅದರ ಆರ್ಕಿಟೆಕ್ಟ್, ಹೊಸ ರೂಪರೇಷಣೆ ವಿನ್ಯಾಸವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅವರು ನಮ್ಮ ಮೇಲೆ ಹೊಸದ ಜವಾಬ್ದಾರಿಯನ್ನು ಹಾಕಿದ್ದಾರೆ. ನಾವು ನಾಳೆ ಅಥವಾ ನಾಡ್ದು 2 ದಿನದಲ್ಲಿ ನಮ್ಮ ಅಕ್ಕನ ಅರಿವಿನ ಇತರ ಅಂದರೆ ಬಸವ ಕಲ್ಯಾಣಕ್ಕೆ ಬರದೇ ಇರತಕ್ಕಂಥ ಮತ್ತು ವಚನಕಾರರ ಜೀವನ ಚರಿತ್ರೆಯನ್ನು ಬರೀತಕ್ಕಂಥ ಆಸಕ್ತಿ ಉಳ್ಳಂಥ ಸಾಹಿತಿಗಳು ತಮ್ಮ ಹೆಸರನ್ನು ಕೊಟ್ಟರಂದ್ರೆ ಖಂಡಿತ ಅವ್ರಿಗೂ ಕೂಡ 2-3 ಮಾಡಿ ಸುಮಾರು 160 ಜನ ವಚನಕಾರದ್ದು ನಾವೊಂದು 50 ಅಥವಾ 60 ಜನ ಮಾಡಿದ್ರೆ ಒಬ್ಬೊಬ್ಬರಿಗೆ 3 ಜನ ಬರ್ತಾರೆ. ಇವತ್ತಿಗೆ
ಬಸಮ್ಮ ಭರಮಶೆಟ್ಟಿ ಅವರು ಕೂಡ ಪಾಪ ಚೆನ್ನಾಗಿ ಬರೆದು ಕಳಿಸಿದ್ದಾರೆ. ಸಂವಾದದ ಪಾರ್ಟ್ ಬೇರೆ ಮಾಡೋಣ, ಕ್ಲಬ್ ಮಾಡೋದು ಬೇಡ. ಮೊದಲ ಜೀವನ ಚರಿತ್ರೆ ಬರೋಣ, ಆಮೇಲೆ ಸಂವಾದವನ್ನು ಅದನ್ನು ಬೇರೆಯಾಗಿ ಇಟ್ಕೊಳ್ಳೋಣ. ಮತ್ತು ಇವತ್ತು ಪ್ರತಿಭಟನೆಯ ಧ್ವನಿ ಅಂತಕ್ಕಂಥ ಒಂದು ಒಳ್ಳೆಯ ವಿಚಾರವನ್ನು ವಚನಕಾರ್ತಿಯರು ಅವರ ಪ್ರತಿಭಟನೆ ನಾವು ನೋಡಿದ್ದೀವಿ. ಇದಕ್ಕೆ ಲಕ್ಕಮ್ಮ ತನ್ನ ಗಂಡನ ವಿರುದ್ಧ ಪ್ರತಿಭಟನೆ ಹೇಳ್ತಾಳ. ಆಮೇಲೆ ಅವಳು ವಚನ ಚರಿತ್ರೆಯೊಳಗೆ ಅಕ್ಕಮಹಾದೇವಿ ತನ್ನ ಇಡೀ ಸಮುದಾಯದ ವಿರುದ್ಧ, ವ್ಯವಸ್ಥೆ ರಾಜಮಾರ್ಗದ ವಿರುದ್ಧ ಬಂಡು ಹೇಳ್ತಾಳೆ. ಅಮುಗಿ ರಾಯಮ್ಮ ಅಂತೂ ಇಡೀ ಅವತ್ತಿನ ಧಾರ್ಮಿಕ ಬೂಟಾಟಿಕೆ ವಿರುದ್ಧ ಬಂಡು ಹೇಳ್ತಾಳೆ. ವಿರಕ್ತರೆನ್ನಬಹುದೇ, ಹಾದಿ ಹೋಕೋರೆಲ್ಲರೂ ವಿರಕ್ತರೆ, ಕಾವಿ ಹೊದ್ದು ತಿರುಗುವ ಜೀವಗಳ್ಳರಿಗೆ ವಿರಕ್ತರೆಂದೊಡೆ ಅಘೋರ ನರಕ ತಪ್ಪದು ಅಂತಕ್ಕಂಥದ್ದು. ಈ ರೀತಿಯಾಗಿ ಚಾಟಿ ಏಟು ಬೀಳಿಸ್ತಕ್ಕಂಥ ಕಾರ್ಯವನ್ನು ರಮ್ಯವೇ ಎಲ್ಲರ ಗಂಡರಿಗೆ ವ್ರಷಣ ಉಂಟು, ನನ್ನ ಗಂಡರಿಗೆ ವ್ರಷಣವಿಲ್ಲ ಅಂತಕ್ಕಂಥದ್ದು. ಗಂಡ ಅಂತಕ್ಕಂಥದ್ದು ಸಮಾಜ, ಅದು ಸಂತಾನೋತ್ಪತ್ತಿಗೆ ಮಾತ್ರ ಸೀಮಿತವಾದಂಥ ನನ್ನ ಗಂಡ ಅಲ್ಲ. ನನ್ನ ಗಂಡ ಇರತಕ್ಕಂಥವ ವ್ರಷಣರಹಿತವಾದಂಥ ಎಂಥ ಪ್ರತಿಭಟನೆ, ಸ್ಪೈಕ್ಸ್ ಅಂತಾರಲ್ಲ, ಆ ರೀತಿಯಾಗಿ ಆ ಚರಕದ ನೂಲಿನ ಮೂಲಕ ಪ್ರತಿಯೊಬ್ಬ ಮಹಿಳೆಯರು ವಚನಕಾರ್ತಿಯರು, ಆ ವಚನಕಾರದೊಳಗಿರ್ತಕ್ಕಂಥ ಬಂಡಾಯದ ಧ್ವನಿ, ಒಂದು ಪ್ರತಿಭಟನೆಯ ಧ್ವನಿ. ಬಂಡಾಯ ಅಂತಂದ್ರೆ ಸತ್ಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ, ಜೊತೆಗೆ ಅಸತ್ಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಗಟ್ಟಿಯಾದ ಧ್ವನಿ, ಪ್ರಬಲವಾದ ಮಾಧ್ಯಮ ಅಂತಂದ್ರೆ ಬಂಡಾಯ. ಹೀಗಾಗಿ ಬಹುತೇಕ ವಚನಕಾರ್ತಿಯರು ವಸ್ತುನಿಷ್ಠರಾಗಿದ್ದರು. ತಮ್ಮ ಗಂಡನನ್ನು, ಅವತ್ತಿನ ಕಾಲದ ಬಸವಣ್ಣನನ್ನು ಮಾಡಿ ನೀಡಿ ಹೋದಿ ಅಂದಾಗ ಕೈಲಾಸವೇನು ಕೈಕೂಲಿಯೇ ಅಂತಕ್ಕಂಥ ಪ್ರಶ್ನೆಯನ್ನು ಗಂಡಗೆ ಅನುಭವ ಮಟ್ಟದಾಗ ಇದಕ್ಕೆ ಲೆಕ್ಕಂ ಕೇಳ್ತಾಳೆ. ಎಷ್ಟನ್ನು ಕಾಯಕವು ನಿಂದಿತ್ತು ಹೋಗಯ್ಯ ನಾಳ್ದ ಒಡೆಯನೆ, ಇವ್ರ ಜೋಡಿ ಏನು ಮಾತಾಡ್ತೀವಿ, ನಡಿ ನಾವು ಕಾಯಕ ಮಾಡೋಕ್ಕೆ ಹೋಗೋನು, ಹಿಂದೊಂದ ಭಾವಿಸದೆ ಮುಂದೊಂದ ಕಲ್ಪಿಸದೆ ಸಲಸಂದಿದ್ದಾಗಲೇ ಕಾಯಕ ಮಾಡಬೇಕು, ಪ್ರಸಾದ ಮಾಡಬೇಕು, ನಡಿ ಮಾರಯ್ಯ ಅಂತ ಹೇಳ್ತಾಳೆ. ಅಂದರೆ ಈ ರೀತಿಯಾದಂಥ ಒಂದು ಪ್ರತಿಭಟನೆ. ಮತ್ತು ಆಧ್ಯಾತ್ಮಿಕ ದಿನಮಾನದೊಳಗೆ ಅಥವಾ ಆಧ್ಯಾತ್ಮಿಕ ಚಿಂತನೆಯೊಳಗೆ ನಾವು ಭಾಳ ಜನ ಉದಾತ್ತೀಕರಣದ ಪರಿಕಲ್ಪನೆ ಅಂತೀವಿ. ಅದು ಜಗತ್ತಿಗೆ ಮೊಟ್ಟ ಮೊದಲು ಕೊಟ್ಟವರೇ ಶರಣರು ಅಂತಕ್ಕಂಥದ್ದು. ಆ ಮಹಿಳೆಯರು ವಿಶೇಷವಾಗಿ ಮುಕ್ತಾಯಕ್ಕೆ ಅಂದಕನ ಕೈ ಅಂದಕ ಹಿಡಿದಂತಿರಬೇಕು, ಮೂಗನ ಬಾಯಲ್ಲಿ ಕಾವ್ಯಬ ಕೀಳದಂತಿರಬೇಕು, ನೀರೊಳಗೆ ಅಡಗಿದ ಪ್ರತಿಬಿಂಬದಂತೆ ಹಿಡಿವರಿಗೆ ಅಳವಲ್ಲದಂತಿರಬೇಕು ಅಣ್ಣ, ಕೂರ್ಮದ ಶಿಶುವಿನ ಸ್ನೇಹದಂತಿಲ್ಲದೆ ಆರೋಡುಗೆಟ್ಟೆಯ ಲಾಜಿಕಣ್ಣ ಅಂತಕ್ಕಂಥ ಪರಿಸರದ ಹಲವಾರು ಬಹುಶಃ ವಚನಕಾರ್ತಿಯರು ಬಳಸಿದಂಥ ರೂಪಕಗಳನ್ನು, ಅವರ ಅನುಭವದ ನೆಲೆಸೆಲೆಗಳನ್ನು ರೂಪಕಗಳ ಮೂಲಕ, ಬೆಡಗಿನ ಮೂಲಕ, ಟೀಕಿನ ಮೂಲಕ, ವ್ಯಂಗ್ಯ ಬಿಡಂಬನೆಯ ಮೂಲಕ, ಹಾಸ್ಯದ ಮೂಲಕ, ತಮ್ಮ ಆಪ್ತವಾದಂಥ ಬಾಂಧವ್ಯದ ಮೂಲಕ ಹೇಳ್ತಕ್ಕಂಥ ಒಂದು ನವಿರಾದ ಒಂದು ಸಂಭ್ರಮದ ಸಂತಸ ಅಂತಂದ್ರೆ ಅದು ಬಂಡಾಯ ಸಾಹಿತ್ಯ, ಅದು ಬಂಡಾಯ ಧೋರಣೆಗಳನ್ನು ನಾವು ಕಾಣ್ತೀವಿ. ಅಕ್ಕಮಹಾದೇವಿನೂ ಹೇಳ್ತಾಳೆ, ನೀನು ಐ ಆಮ್ ನಾಟ್ ಅಟ್ ಆಲ್ ಬಾದರ್ಡ್, ನಿನಗೆ ನಾನು ತಲೆ ಕೆಡ್ಸ್ಕೊಂಗಿಲ್ಲ, ಒಲಿದರೆ ಒಲೆ, ಮಾಡಿದರೆ ಮಾಡಿಸಿದ್ರೆ ಬಿಟ್ಬಿಡು, ನನಗೆ ಗುರುಲಿಂಗ ಜಂಗಮದ ವ್ಯವಸ್ಥೆ ಐತಿ ಅಂತಕ್ಕಂಥದ್ದು. ಅದು ಯಾವ ಒಂದು ಸತ್ಯಕ್ಕಾಗಿ ಅಂದಿನ ಮಹಿಳೆಯರಿಗೂ ಪುರುಷರ ಜೊತೆಗೆ ಪುರುಷರಿಗಿಂತ ಮೀರ್ತಕ್ಕಂಥ ಒಂದು ವೈಭವಿಕ ಚಿಂತನೆ. ಅದಕ್ಕೆ ಹೇಳ್ತಾರೆ, ಆದ್ಯರ 60 ವಚನಕ್ಕೆ ದಂಡನಾಯಕನ 10 ವಚನ, ದಂಡನಾಯಕನ 10 ವಚನಕ್ಕೆ ಪ್ರಭುದೇವರ 5 ವಚನ, ಪ್ರಭುದೇವರ 5 ವಚನಕ್ಕೆ ಅಜಗಣ್ಣನ 2 ವಚನ, ಅಜಗಣ್ಣನ 2 ವಚನಕ್ಕೆ ಅಕ್ಕಮಹಾದೇವಿ 1 ವಚನ ನಿರ್ವಚನ ಕಾಣಿರುವಂತಾರೆ. ಅಂದರೆ ಈ ರೀತಿಯಾದಂಥ ಚಿಂತನೆಯನ್ನು ನೋಡಿದಾಗ ಮಹಿಳೆಯರಲ್ಲಿ ಪ್ರತಿಭಟನೆ ಧ್ವನಿ ಇತ್ತು. ಅವರು ಪ್ರಶ್ನೆ ಮಾಡ್ತಿದ್ರು. ಅವ್ರು ಯಾರೂ ಕೂಡ ಸುಮ್ಮನೆ ಕೊಟ್ಟದ್ದನ್ನು ತಗೊಂಡು ಸುಮ್ಮನೆ ಹೇಳಿ ಇವತ್ತಿನ ಮಹಿಳೆಯರ ಹಾಗೆ ಸಾದರಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡಲಿಲ್ಲ. ಇಡೀ ಪ್ರವಾಹದ ವಿರುದ್ಧ, ಇಡೀ ಒಂದು ವ್ಯವಸ್ಥೆಯ ವಿರುದ್ಧ ಒಂದು ಗಟ್ಟಿಯಾದ ಕ್ರಾಂತಿಯ ಕಹಳೆಯನ್ನು ಊತ್ತಕ್ಕಂಥ ಕಾರ್ಯವನ್ನು ಅವ್ರು ಮಾಡಿದರು. ಹೀಗಾಗಿ ಭಾಳಷ್ಟು ವಚನಕಾರ್ತಿಯರು, ಅಮುಗಿ ರಾಯಮ್ಮ, ಅಕ್ಕಮ್ಮ, ನೀಲಮ್ಮ, ಆಮೇಲೆ ಅಕ್ಕಮಹಾದೇವಿ ಅಂತೂ ತನ್ನ ಜೀವನದುದ್ದಕ್ಕೂ ಸಂಘರ್ಷ ಪ್ರತಿಯೊಬ್ಬರನ್ನು ಅವಳು ಹೇಳ್ತಾಳೆ, ನಾನು ಚನ್ನಮಲ್ಲಿಕಾರ್ಜುನಿಗೆ ಒಳಗದವ, ನನ್ನ ಕಾಡಬೇಡ್ರಿ, ಬೇಡಬೇಡ್ರಿ, ಅವರನ್ನು ಇಡೀ ವ್ಯವಸ್ಥೆಯನ್ನು ಧಿಕ್ಕರಿಸ್ತಕ್ಕಂಥ ಒಂದು ಕಾರ್ಯವನ್ನು ಅಕ್ಕಮಹಾದೇವಿ ಮಾಡ್ತಾಳೆ. ಆಮೇಲೆ ಐದಕ್ಕೆ ಲಕ್ಕಮ್ಮ ಭಾಳ ದೊಡ್ಡ ಬಂಡುಕೋರ್ತಿ. ನನಗೆ ವಚನಕಾರ್ತಿಯರೊಳಗೆ ವಿಶಿಷ್ಟವಾಗಿ ಕಾಣ್ತಕ್ಕಂಥವ್ರಂದ್ರೆ ಐದಕ್ಕೆ ಲಕ್ಕಮ್ಮ ಮತ್ತು ಅಮುಗಿ ರಾಯಮ್ಮ ಇವತ್ತಿನ ಸೊಲ್ಲಾಪುರ ಜಿಲ್ಲೆಯ ಪಂಢರಪುರ ತಾಲೂಕಿನ ಪುಳಜಿ ಒಳಗೆ, ಅಲ್ಲಿಂದ ಬಂದು ನೇಕಾರ ಕುಟುಂಬಕ್ಕೆ ಸೇರಿದಂಥವ್ರು ಅಮುಗಿ ದೇವಯ್ಯ ಮತ್ತು ಅಮುಗಿ ರಾಯಮ್ಮ ಅಂತಕ್ಕಂಥವ್ರು. ಅದೇ ರೀತಿಯಾಗಿ ಎಲ್ಲ ವಚನಕಾರ್ತಿಯರು, ಈಗ ಉಪಲಬ್ಧ ಇರತಕ್ಕಂಥ ಬಹುತೇಕ ವಚನಕಾರ್ತಿಯರೊಳಗೆ ಸತ್ಯಕ್ಕ ಇರ್ಬೋದು, ಕಾಳವೇ ಇರ್ಬೋದು, ಇವರೆಲ್ಲರ ವಚನಕಾರ್ತಿಯೊಳಗೆ ತಳ ಸಮುದಾಯದಿಂದ ಬಂದಂಥ ಕೀಳರಿಮೆಯನ್ನು ತೆಗೆದುಹಾಕಿ ನಾವು ಯಾರಿಗೂ ಕಡಿಮೆ ಇಲ್ಲ, ಮೇಲ್ವರ್ಗದ ಜನರ ಜೊತೆಗೆ ತಮ್ಮನ್ನು ಸಮೀಕರಣಿಸಿಕೊಳ್ಳಿ, ತಮ್ಮನೊಳಗಿರ್ತಕ್ಕಂಥ ಚೈತನ್ಯವೇ ಅದೇ ದೇವರು, ಅದೇ ಚನ್ನಮಲ್ಲಿಕಾರ್ಜುನ, ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಕ್ಕಂಥ ಒಂದು ನಿರ್ಣಯಕ್ಕೆ ನಿರ್ಧಾರಕ್ಕೆ ವಚನಕಾರ್ತಿಯರು ಬರ್ತಾರೆ.
ಮತ್ತು ಅವ್ರ ಸ್ವಾಭಿಮಾನ ನಿಷ್ಠೆ ಸ್ವಾಮಿನಿಷ್ಠ ಅವು ಎಷ್ಟು ಚಂದ ಹೇಳ್ತಾಳೆ ಅಕ್ಕಮ್ಮದೇವಿ ಇದಕ್ಕೆ ಲಕ್ಕಮ್ಮ ಅಂತಂದ್ರೆ ಒಮ್ಮನದಲ್ಲಿ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವ ಬಸವಣ್ಣನ ಅನುಮಾನದ ಚಿತ್ತವು ಅಂತ. ನಮಗೆ ಯಾಕೆ ಬೇಕಾಗಿತ್ತು ಇಷ್ಟು ಹೆಚ್ಚಿನ ಅಕ್ಕಿ ಕಾಳು? ನಮ್ಮ ಶ್ರಮ ಮಾಡಿವಿ ಖರೆ ಐತಿ, ಇರಲಿ, ಲೆಟ್ ಇಟ್ ಬಿ ಎ ರಿಸರ್ವೈರ್ ಇಂದ ಮಹಾಮನೆ, ಹೋಗಿ ಸುರಿ ಬರ್ರಿ, ಅಲ್ಲೇ ಹೋಗಿ ಸುರಿ ಬರ್ರಿ ಅಂತಕ್ಕಂಥದ್ದು. ಆ ದೇಶದ ಭಾಳ ದೊಡ್ಡ ಪ್ರಧಾನಿ 2-3 ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥ ಬಸವಣ್ಣಗೆ ಯಾಕೆ ತಂದಿ ನೀನು, ಹೋಗಿ ಸುರಿಭವನ ಅಲ್ಲೇ ಅಂತಕ್ಕಂಥ ಒಂದು ಗಟ್ಟಿಯಾದ ಒಂದು ಪ್ರತಿಭಟನೆ ಐತಲ್ಲ. ಪ್ರತಿಭಟನೆ ಅಂತಂದ್ರೆ ಒಂದು ಕ್ರೌರ್ಯ, ರೌದ್ರ, ಹಿಂಸೆ, ಗಲಾಟೆ ಅಂತಲ್ಲ. ಮೆಲ್ಲನೆ ಬಸವಣ್ಣನ ಕ್ರಾಂತಿ ಎಷ್ಟು ವಿನಮ್ರವಾಗಿತ್ತಂದ್ರೆ ಸದಾಚಾರ, ಶಿವಾಚಾರ, ಭೃತ್ಯಾಚಾರದೊಳಗೆ ಗಣಾಚಾರವನ್ನು ಕಾಣ್ತಾರೆ. ಗಣಾಚಾರ ಅಂತಂದ್ರೆ ಬರೀ ಹೊಡಿ ಅಂತಲ್ಲ, ಗಣಾಚಾರ ಅಂತಂದ್ರೆ ಹಿಂಸೆ ಅಂತಲ್ಲ. ಗಣಾಚಾರ ಅಂದ್ರೆ ಸತ್ಯವನ್ನು ಇದ್ದಕ್ಕಿದ್ದಂಗೆ ಹೇಳೋದು, ಗಟ್ಟಿಯಾಗಿ ಹೇಳ್ತಕ್ಕಂಥ ಕಾರ್ಯವನ್ನು ಶರಣೆಯರು ಮಾಡಿದರು. ಬಹುತೇಕ ವಚನಕಾರ್ತಿಯರೊಳಗೆ ಈ ಬಂಡಾಯ ಮನೋಧರ್ಮವನ್ನು ಹೆಂಡತಿರು ಹೇಳ್ತಾರ, ಅಲ್ಲಿರ್ಪ ಸಂಗಯ್ಯ ಇಲ್ಲಿಲ್ಲವೇ ಅಂತ. ನೀಲಾಂಬಿಕೆ ಅಲ್ಲಿ ಇಲ್ಲಿ ಎಂಬ ಉಭಯ ಭಾವ ಬಸವಣ್ಣ ನಿಮ್ಗೆ ಹೆಂಗೆ ಒಪ್ತು ಅಂತಂತಾರ. ಗಂಗಾಂಬಿಕೆ ಹೇಳ್ತಾಳ, ಅವಳ ಕಂದ ಬಾಲಸಂಗ ನಿನ್ನ ಕಂದ ಚನ್ನಲಿಂಗ ಎಂಬರು. ಹಾಗೆ ನನಗೆ ಬಸವ ಮಗನಾದ, ನಾನು ಅವರಿಗೆ ಮಗಳಾದೆ ಅಂತಕ್ಕಂಥದ್ದು. ನೋಡ್ರಿ, ಎಲ್ಲಿಯೂ ಕೂಡ ತಮ್ಮ ಗಂಡಿರಲಿ, ತಮ್ಮ ಯಜಮಾನಿರಲಿ, ತಮ್ಮ ಒಡೆಯ ಇರಲಿ, ತಮ್ಮ ಮೇಲ್ವರ್ಗದ ಯಾರೇ ಇರಲಿ, ಆ ಎಲ್ಲ ಶ್ರೇಣೀಕೃತ ವ್ಯವಸ್ಥೆಯನ್ನು ಕಿತ್ತಾಕಿ ಒಂದು ಗಟ್ಟಿಯಾದ ಸತ್ಯದ ಪರವಾಗಿ ನಿಲ್ತಕ್ಕಂಥ ನಿಲುವನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ವಚನಕಾರ್ತಿಯರ ಒಟ್ಟಾರೆ ಧೋರಣೆ ಇದು ಬಂಡಾಯ. ಬಂಡಾಯ ಧ್ವನಿ ಪ್ರಶ್ನೆ ಮಾಡತಕ್ಕಂಥದ್ದು ಆಧ್ಯಾತ್ಮದ ಮೌಢ್ಯಗಳನ್ನು, ಆಧ್ಯಾತ್ಮದ ಅಂಧಕರಣೆಗಳನ್ನು, ಸಾಮಾಜಿಕ ಶಾಪಗಳನ್ನು, ಅಭಿಶಾಪಗಳನ್ನು ಕಿತ್ತಾಕಿ ಆರ್ಥಿಕ ವಿಕೇಂದ್ರೀಕರಣಕ್ಕಾಗಿ ನಮ್ಮ ಮಹಿಳೆಯರು ನಮ್ಗೆ ಬ್ಯಾಡಿದು, ಹೌ ಮಚ್ ವಿ ನೀಡ್ ವಿ ಕ್ಯಾನ್ ಹೋಲ್ಡ್ ಇಟ್, ನಮಗೆ ಅದಕ್ಕಿಂತ ಹೆಚ್ಚಿನ ಬೇಡ ಹೋಲ್ಡಿಂಗ್ಸ್ ಅಂತ ತಿಳ್ಕೊಂಡು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಉದಾರೀಕರಣ ಐದಕ್ಕೆ ಲೆಕ್ಕವನ್ನು ಕೇಳ್ತೀವಿ. ಮತ್ತು ಅಮುಗಿರಾಯಮ್ಮನ ಪ್ರತಿಭಟನೆ ಬಂಡಾಯ ಅಂತಂದ್ರೆ ಇಡೀ ಒಂದು ಧಾರ್ಮಿಕ ವ್ಯವಸ್ಥೆಯ ಬೂಟಾಟಿಕೆಯನ್ನು, ಚಾಟಿಯೇಟು ಅಂದರೆ ಇವತ್ತಿಗೂ ಕೂಡ ಇವತ್ತಿನ ಅಂದಿನ ಬಹುಮುಖತ್ವನ ಅಂದ್ರೆ ವಚನಗಳ ಬಹುಶೋಧತ್ವವನ್ನು, ಒಂದು ವಚನದೊಳಗೆ ಹಲವಾರು ಶೋಧನೆಗಳನ್ನು ಕಾಣ್ತಕ್ಕಂಥ ಒಂದು ವ್ಯವಸ್ಥೆ, ವಚನಗಳ ಬಹುಶೋಧತ್ವವನ್ನು, ಬಹುಮುಖತ್ವವನ್ನು ಇವತ್ತಿನ ಕಾಲಘಟ್ಟದೊಳಗೆ ಮುಖಾಮುಖಿ ಚರ್ಚೆ ಮಾಡಿದರೆ ವಚನಗಳು ಹೆಚ್ಚಿಗೆ ಪ್ರಖರ ಆಕಾವು, ಹೆಚ್ಚಿಗೆ ಪ್ರಚಾರ ಬರ್ತಾವೆ. ಸಾರ್ವಕಾಲಿಕ ಸಮಾನತೆಯನ್ನು ಸಾಧಿಸ್ತಕ್ಕಂಥ, ಸಾರ್ವಕಾಲಿಕ ಬಂಡಾಯ ಧೋರಣೆಯನ್ನು ಹೇಳ್ತಕ್ಕಂಥ ವಚನ ಸಾಹಿತ್ಯ ಸಾರ್ವಕಾಲಿಕನೂ ಸತ್ಯ ಆಕತಿ. ಅಂದ್ರೆ ಆ ಒಂದು ಪ್ರಜ್ಞೆ ಅಂದರೆ ಅವರ ಪ್ರತಿಪಾದನೆ ಮಾಡ್ತಕ್ಕಂಥ ನಿಲುವು ಷಡುದರ್ಶನ ಕಾಲಘಟ್ಟಕ್ಕೆ ಸೀಮಿತಗೊಳಿಸದೆ ತಮ್ಮ ಮುಂದಿನ ಕಾಲಕ್ಕೂ ಕೂಡ ವಚನ ಸಾಹಿತ್ಯವನ್ನು ಬಳಸಿದಂಗೆ ಅಧ್ಯಯನ ಮಾಡಿದಂಗೆ ಬಹುಶಃ ವ್ಯಕ್ತಿಯ ವ್ಯಕ್ತಿತ್ವದೊಳಗೆ ಸಾಕಷ್ಟು ಸ್ವಾನುಭಾವದ ನೆಲೆಯೊಳಗೆ ಗಟ್ಟಿಯಾಕಾನ ಅಂತಕ್ಕಂಥದ್ದು ವಚನಕಾರರಿಂದ ನಮ್ಗೆ ತಿಳಿದು ಬರ್ತೈತಿ. ಹೀಗಾಗಿ ವಚನಕಾರ್ತಿಯರು ಬಹುಶಃ 34-35 ವಚನಕಾರ್ತಿಯರು ನಮಗೆ ಸಿಕ್ಕಾರ. ಅದರೊಳಗೆ ತಿಲಕವೇ, ಪಿಟ್ಟವೇ, ವೈಶವೇ, ಸೋಮವೇ, ಅವ್ರು ಇನ್ನೂ ವಚನಕಾರ್ತಿಯರು. ಕಲ್ಯಾಣಮ್ಮನ ವಚನ ಸಿಕ್ಕಿಲ್ಲ, ಲಾವಣ್ಯಳ ವಚನವೂ ಸಿಕ್ಕಿಲ್ಲ, ಯಾಕಂದ್ರೆ ಮದುವೆ ಬಂದಾರಂದ್ರೆ ಅವರು ಬರೆದಿರ್ಬೋದು. ಸೊ ಇಂಥ ಒಂದು ಇನ್ನೂ 5-6-8 ಕಾರಿಕಾಲಮ್ಮೆ, ಧೂಪದ ಗೊಗ್ಗವೇ, ಭಾಳಷ್ಟು ವಚನಕಾರ್ತಿಯರ ಪ್ರತಿ ವಚನದೊಳಗೆ ಇಡೀ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು, ತಾರ್ಕಿಕವಾಗಿ ವಿಚಾರ ಮಾಡ್ತಕ್ಕಂಥದ್ದು, ಅವರನ್ನು ಚಿಂತನೆಗೆ ಒಳಪಡಿಸ್ತಕ್ಕಂಥ ಕಾರ್ಯವನ್ನು ನಿರಂತರವಾಗಿ ವಚನಕಾರ್ತಿಯರು ಮಾಡಿದರು ಅಂತಕ್ಕಂಥದ್ದು ನಾವು ಬರ್ತೀವಿ. ಹೀಗಾಗಿ ಪ್ರತಿಯೊಬ್ಬ ವಚನಕಾರ್ತಿಯರು ಡಾಕ್ಟರ್ ಬಸಮ್ಮ ಗಂಗನಳ್ಳಿಯವರು ಸಾದೃಶ್ಯವಾಗಿ ಉದಾಹರಣೆಗಳ ಮೂಲಕ ಹೇಳಿದರು. ಅಷ್ಟು ಅವಸರ ಮಾಡಿ ಹೇಳೋದೇನು ಅಗತ್ತಿಲ್ಲ, ಅವರು ಬಡ ಹೇಳಿ ಮುಗಿಸ್ಬೇಕಂತಿಲ್ಲ. ವಿಷಯ ಸಂಗ್ರಹ ತುಂಬ ಚೆನ್ನಾಗಿ ಮಾಡಿದರು, ವಿಷಯ ಪ್ರತಿಪಾದನೆ ಮಾಡಿದರು. ಅಷ್ಟು ಅವಸರದೊಳಗೆ ಮಾಡ್ತಕ್ಕಂಥದ್ದಲ್ಲ. 50 ನಿಮಿಷ ಅವ್ರು ಟೈಮ್ ಕೊಟ್ಟಿದ್ರು, 50 ನಿಮಿಷದೊಳಗೆ ಸಾಕಷ್ಟು ಮಾಡ್ತಕ್ಕಂಥ ಇತ್ತು. ಅವ್ರು 35 ನಿಮಿಷಕ್ಕೆ ಮುಗಿಸ್ಬಿಟ್ರು. ಆ ರೀತಿ ಆಗಬಾರ್ದು. ಒಂದು ವಚನ ಕಂಟೆಂಟ್ ತೊಗೊಂಡಾಗ ಹಲವಾರು ವಚನಕಾರ್ತಿಯರು ಅವರ ಮೂಲ, ಅವರ ಬಂದಂಥ ರೀತಿ, ಹಡಪದ ಲಿಂಗಮ್ಮನ ಶಟಸ್ಥಲ ನಿಲುವು, ಗಂಡನ ಕೂಡ ಹಡಪದ ಅಪ್ಪಣ್ಣ ಮತ್ತು ಇವರಿಗೆ ಚನ್ನಬಸವಣ್ಣನಿಗೂ ಕೂಡ ಮಾದರಿ ಆಗ್ತಕ್ಕಂಥ ಒಂದು ಶಟಸ್ಥಲದ ನಿಲುವನ್ನು ಹಡಪದ ಲಿಂಗಮ್ಮ ಕೊಡ್ತಾಳೆ. ಶಟಸ್ಥಲ ವಚನಗಳನ್ನು ನಾವು ಹೆಚ್ಚಿಗೆ ಓದಬೇಕಾದ್ರೆ ಹಡಪದ ಲಿಂಗಮ್ಮ ಕಡೆ ಸಿಗುತ್ತೆ. ಸೊ ಈ ರೀತಿಯಾಗಿ ಆ ವಚನಕಾರ್ತಿಯರ ವಿಭಿನ್ನ ದೃಷ್ಟಿಕೋನ, ವಿಭಿನ್ನ ನೋಟಗಳನ್ನು, ಆಚರಣೆಗಳನ್ನು, ಚಿಂತನೆಗಳನ್ನು, ಆಲೋಚನೆಗಳನ್ನು, ನಮ್ಮ ಇಡೀ ಬದುಕಿನ ವ್ಯವಸ್ಥೆಯ ಕ್ರಮಬದ್ಧತೆಯನ್ನು ಪ್ರಶ್ನೆ ಮಾಡಿ ಹೊಸ ಆಲೋಚನಾ ಕ್ರಮವನ್ನು ಹುಟ್ಟಾಕ್ತಕ್ಕಂಥ ಕೆಲಸವನ್ನು ಶರಣೀಯರು ಮಾಡಿದರು. ವಿಶೇಷವಾಗಿ ಅಕ್ಕಮಾದೇವಿ ಅಷ್ಟೇ ನನಗೆ ರಮ್ಯವೇ, ಅಕ್ಕಮಾದೇವಿ ಅಷ್ಟೇ ಮುಕ್ತಾಯಕ್ಕ, ಅಷ್ಟೇ ಐದಕ್ಕೆ ಲಕ್ಕಮ್ಮ, ಅಷ್ಟೇ ನಮ್ಗೆ ಅಮುಗಿ ರಾಯಮ್ಮ, ಆ ತಳ ಸಮುದಾಯದ ವಚನಕಾರ್ತಿಯರು
ಕಾಣ್ತಾರ ಆ ಒಂದು ದಿಟ್ಟ ನಿಲುವನ್ನು ತಾವೆಲ್ಲರೂ ಕೂಡ ಮಾಡಿರಿ. ನಾನು 21ನೇ ತಾರೀಕಿಗೆ ತಮ್ಮೆಲ್ಲರಿಗೆ ಕೊಡ್ತೀವಿ, ಒಂದು ಮಾಡಲ್ಲು ಕೊಡ್ತೀವಿ. ಆದಷ್ಟು ಬೇಗ ಡಿಸೆಂಬರ್ 20ರೊಳಗೆ ನಾವು ಮಾಡಿದ್ರೆ ಅದೊಂದು ಸ್ಫುಟರೂಪವಾದಂಥ ವಿಚಾರದೊಳಗೆ ನೀವು ವಚನ ಸಂಪುಟ ನೋಡಿರಿ, ಅದರೊಳಗಿರ್ತಕ್ಕಂಥ ಪುರಾಣ ಪುಣ್ಯ ಕಥೆಗಳನ್ನು ತೆಗೆದಾಕಿರಿ, ಪವಾಡಗಳನ್ನು ತೆಗೆದಾಕ್ರಿ, ವೀರಶೈವ ಪದ ಬಳಸಬೇಡ್ರಿ. ಅಲ್ಲಿರ್ತಕ್ಕಂಥ ಗೊಂದಲಕ್ಕೆ ಒಳಪಟ್ಟಂಥ ವಚನಗಳನ್ನು ಬಿಡ್ರಿ, ಪ್ರಕ್ಷಿಪ್ತ ವಚನಗಳನ್ನು ಬಿಡ್ರಿ, ಸರಳ ಸುಂದರವಾದಂಥ ವಚನಗಳನ್ನು 1-2 ವಚನ ವಿಶ್ಲೇಷಣೆ ಮಾಡಿರಿ. ಅವ್ರ ಊರು ತಂದೆ ಆ ಕೆಲಸವನ್ನು ಭರಮಶೆಟ್ಟರು ಭಾಳ ಚಂದ ಮಾಡ್ಯಾರ. ಮಾಡಿ ಮತ್ತು ಪಾಪ ಮೇಲ್ ಕಳಿಸ್ಯಾರ. ಗಂಡನ ಹೆಸರು, ತಂದೆ ಹೆಸರು, ಅವ್ರ ವಚನಗಳು ಎಷ್ಟು ಬರ್ದಾರ, ದುಗ್ಗಳೆ ಯಾವ ಊರಿಂದ ಬಂದರು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಬರ್ದಾರ. ಈ ರೀತಿಯಾಗಿ ಸ್ಪಷ್ಟತೆ ಇತ್ತಂದ್ರೆ ಒಂದು ಒಳ್ಳೆಯ ಚರಿತ್ರೆಯನ್ನು ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ತಾವೆಲ್ಲರೂ ಕೂಡ ಹೋದ ವಾರ ಶನಿವಾರ ರವಿವಾರ ನಾವು ಬಸವ ಕಲ್ಲಿನಾಗಿದ್ವಿ. ತಾವೆಲ್ಲರೂ ಕೂಡಿ ಮತ್ತು ಇಲ್ಲಿ ಒಂದು ಹೇಳ್ತೀನಿ, ಯಾರನ್ನೂ ಬಿಟ್ಟು ಹೋಗ್ತಕ್ಕಂಥ, ಕರೆದುಕೊಂಡು ಹೋಗ್ತಕ್ಕಂಥ, ಪಕ್ಷಪಾತ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದಲ್ಲ. ತಮ್ಮೊಳಗೆ ಏನಾದರೂ ತಪ್ಪು ಗ್ರಹಿಕೆ ಆಗಿದ್ರೆ ಅದಕ್ಕೆ ಕ್ಷಮೆಯನ್ನು ನಾನು ಕೊಡ್ತೀನಿ. ಅಲ್ಲಿರ್ತಕ್ಕಂಥ ಕೇವಲ ವಸತಿಗಾಗಿ ಒಂದು 40-44 ಜನರಿಗೆ ಅವರು ಮಾಡಿದರು. ಈ ಒಂದು ಟೀಮು ಇವರು ಮತ್ತೆ ಮುಂದಿನ ಸಲ ಮತ್ತೊಬ್ಬರನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು, ಯಾರನ್ನೂ ಬಿಟ್ಟು ಹೋಗ್ತಕ್ಕಂಥದ್ದು, ಯಾರನ್ನೂ ಕಡೆಗಣಿಸ್ತಕ್ಕಂಥದ್ದು, ಯಾರನ್ನು ಅಲುಗಳಿಸ್ತಕ್ಕಂಥದ್ದನ್ನು ಅಕ್ಕನ ಅರಿವು ವಚನ ದೇವರಿಗೆ ಮಾಡೋಂಗಿಲ್ಲ. ತಮ್ಮೊಳಗೆ ಏನಾದರೂ ತಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಾನು ಕೈ ಮುಗಿದು ತಮ್ಮ ಕ್ಷಮೆ ಕೇಳ್ತೀನಿ. ದೊಡ್ಡವರಿರಲಿ ಸಣ್ಣವರಿರಲಿ, ಆ ಉದ್ದೇಶ ನಮಗೆ ಇರಲಿಲ್ಲ. ನಾವು ಕೇವಲ ಒಂದು ವಾರದೊಳಗೆ ಅದನ್ನು ಮಾಡ್ತಕ್ಕಂಥದ್ದು, ಅದು ನಮಗೆ ಮೊದಲು ಗೊತ್ತಿರಲಿಲ್ಲ ಯಾರು ಕರೀತಾರೆ ಅಂತ ತಿಳ್ಕೊಂಡು. ಆದರೆ ಒಂದು ವಾರನೂ ಅಲ್ಲ, ಒಂದು 5-6 ದಿವಸದೊಳಗೆ ಯಾರ್ಯಾರು ತಯಾರಾಗ್ಯಾರ ಅವ್ರಿಗೆ ಮೆಸೇಜ್ ಕಳಿಸಿ ನಾವು ರಿಪೋರ್ಟ್ ಅಂದರೆ ಕೆಲಸ ಎಲ್ಲ ಸ್ಟಾರ್ಟ್ ಆಗಲಿ. ಮತ್ತೆ ಬೇರೆ ಬೇರೆ ಸಂಶೋಧಕರು ಬಂದು ಅಲ್ಲಿ ತಾವು ಅದೇ ತಪ್ಪನ್ನು ಮಾಡತಕ್ಕಂಥವರು ತಯಾರಾಗಿದ್ದರು. ಬಹುಶಃ ಜಯದೇವಿ ಯಾದ್ಲಾಪುರ ಬೀದರ್ದಾಗ ಅಲ್ಲಿ ಸುತ್ತಮುತ್ತಲಿನ ಪರಿಸರದಾಗ ಹಂಗಾಗಿತ್ತು. ಸೊ ಹೀಗಾಗಿ ನಾವು ಆ ವಚನ ಚಳುವಳಿಯನ್ನು ಪ್ರಚುರಪಡಿಸಲಿಕ್ಕೆ, ಗಟ್ಟಿಗೊಳಿಸಲಿಕ್ಕೆ ತಾವೆಲ್ಲರ ಸಹಾಯ ಬೇಕು. ತಪ್ಪು ಗ್ರಹಿಕೆ ಆಗೋದು ಯಾವುದೂ ಬೇಡ. ಇದು ಪ್ರವಾಸ ಅಲ್ಲ, ಇದು ಏನು ಸುಮ್ಮನೆ ಹೋಗಿ ಮೋಜು ಮಸ್ತಿಗಳಲ್ಲ. ಒಂದು ಆರಂಭದ ವರ್ಕ್ಶಾಪನ್ನು ನಾವು ಮಾಡಿದ್ವಿ. ಮುಂದಿನ ದಿನದೊಳಗೆ ಇಂಥ ವರ್ಕ್ಶಾಪ್ಗಳನ್ನು ಬೇರೆ ಬೇರೆ ಪ್ರದೇಶವಾಗಿ ಮಾಡ್ತೀವಿ. ಡಿಸೆಂಬರ್ 12ಕ್ಕೆ ಮೃತ್ಯುಂಜಯ ಕಾಲೇಜೊಳಗೆ ಸಾಕಷ್ಟು ಜನ ಎನ್ರೋಲ್ಮೆಂಟ್ ಮಾಡಾಕತ್ತಾರೆ, ಅಲ್ಲಿಯೂ ಕೂಡ ಬರ್ರಿ. ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಸಾಗಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾಥ. ಧನ್ಯವಾದಗಳು ಸರ್. ಮತ್ತೆ ಯಾರಾದರೂ ಮಾತಾಡೋರಿದ್ದೀರಾ? ಯಾರಾದರೂ ವಿಚಾರವನ್ನು ಹಂಚ್ಕೊಳ್ಳೋರಿದ್ರೆ ಹಂಚ್ಕೊಳ್ಬಹುದು. ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳ್ಬೋದು. ನೆಕ್ಸ್ಟ್ ನೋಡಿ. ಧನ್ಯವಾದಗಳು. ಈಗ ಶರಣ ಸಮರ್ಪಣೆ ಶರಣೆ ಲಲಿತಾ ಅಂಗಡಿ ಅವರಿಂದ. ಎಲ್ಲರಿಗೂ ಶರಣು. ಕೇಳಿಸ್ತಾ ಇದೆಯಲ್ಲ ಮೇಡಮ್ ನನ್ನ ಧ್ವನಿ? ಕೇಳಿಸ್ತಾ ಇದೆ, ಮಾತಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೆಣ್ಣು ಹೆಣ್ಣಾಗಿ ಉಳಿದರೆ ಗಂಡು ಮಾಲಿನ್ಯ, ಗಂಡು ಗಂಡಾಗಿ ಉಳಿದರೆ ಹೆಣ್ಣು ಮಾಲಿನ್ಯ, ಮನಸ್ಸಿನ ಮಾಲಿನ್ಯವು ಮುಳುಗಿದಾಗ ದೇಹದ ಮಾಲಿನ್ಯಕ್ಕೆ ಜಾಗವೆಲ್ಲಿ ಅಂತ ಅಕ್ಕನ ಈ ಒಂದು ವಚನಗಳ ನುಡಿಯೊಂದಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದಿನ ಉಪನ್ಯಾಸಕ್ಕೆಲ್ಲ ಪಾಲ್ಗೊಂಡ ಎಲ್ಲರಿಗೂ ಶರಣು ಶರಣಾರ್ಥಿ. ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಚಾಲನೆ ಕೊಟ್ಟು ತಮ್ಮ ಅಮೋಘ ಕಂಠದಿಂದ ಎಲ್ಲರ ಹೃದಯದಲ್ಲಿ ಜ್ಯೋತಿ ಬೆಳಗಿದ ಅದ್ಭುತ ವಚನ ಆಡಿ ಎಲ್ಲರ ಹೃದಯವನ್ನು ಶರಣೆ ವಿದ್ಯಾ ಮಗದುಮ್ ಅವರು ಗೆದ್ದಿದ್ದಾರೆ. ಅವರಿಗೆ ಅನಂತ ಶರಣು ಶರಣಾರ್ಥಿಗಳು. ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಮತ್ತು ಪರಿಚಯವನ್ನು ಅಚ್ಚುಕಟ್ಟಾಗಿ ಮನದಟ್ಟು ಮಾಡಿದ ಶರಣೆ ಗೌರಮ್ಮ ನಾಶಿ ಅವರಿಗೂ ಹೃದಯಪೂರ್ವಕ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವಚನಗಳನ್ನೇ ಪಚನ ಮಾಡಿಕೊಂಡು ವಚನಗಳ ಬಗ್ಗೆ ಅಪಾರ ಗೌರವ ಮತ್ತು ಕಳಕಳಿ ಇರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಶರಣು ಶರಣಾರ್ಥಿ. ಹೊಸ ಅನುಭವ ಮಂಟಪದ ರೂಪುರೇಷೆಗಳನ್ನು ಮತ್ತು ಹೊಸ ಧ್ಯೇಯೋದ್ದೇಶಗಳನ್ನು ಹಂಚಿಕೊಂಡ ಶರಣ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆಯವರಿಗೂ ಸಹ ಶರಣು ಶರಣಾರ್ಥಿಗಳು. ಇಂದಿನ ಮಹಿಳಾ ವಚನಕಾರ್ತಿಯರಲ್ಲಿ ಬಂಡಾಯ ಧೋರಣೆ ಎಂಬ ವಿಶೇಷ ಉಪನ್ಯಾಸದ ಶೀರ್ಷಿಕೆಯಡಿಯಲ್ಲಿ ಅತ್ಯದ್ಭುತವಾಗಿ ಉಪನ್ಯಾಸ ನೀಡಿ ಮಹಿಳೆಯರ ಮನೋಬಲವನ್ನು ಹೆಚ್ಚಿಸುವ ವಿವಿಧ ವಚನಗಳನ್ನು ಎಳೆಯಾಗಿ ಬಿಚ್ಚಿಟ್ಟು ವೈಚಾರಿಕ ಉಪನ್ಯಾಸ ನೀಡಿದ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಮೇಡಮ್ ಅವರಿಗೂ ವಚನ ಅಧ್ಯಯನ ವೇದಿಕೆಯ ಪರವಾಗಿ ಮತ್ತು ಅಕ್ಕನ ಅರಿವು ಸಂಘಟನೆ ಪರವಾಗಿ ಶರಣು ಶರಣಾರ್ಥಿಗಳು. ಅದೇ ರೀತಿ ಮಾರ್ಗದರ್ಶನದಲ್ಲಿ
ವಿವಿಧ ವಚನಕಾರ್ತಿಯರ ವೈಚಾರಿಕ ನಿಲುವನ್ನು ಹೇಳಿದ ಶರಣೆ ಸುಧಾ ಪಾಟೀಲ್ ಅವರಿಗೂ ಸಹ ಮನದಾಳದ ಅಭಿನಂದನೆಗಳು. ಮತ್ತು ವಚನ ಮಂಗಳ ಮಾಡಲಿರುವ ಶರಣೆ ವಿಜಯ ಮಹಾಂತಮ್ಮ ಅವರಿಗೂ ಸಹ ಅಭಿಮಾನದ ಅಭಿನಂದನೆಗಳು. ಅದರಂತೆ ಇಂದಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ಅರ್ಥಪೂರ್ಣವಾಗಿ ನಡೆಸುತ್ತಿರುವ ಶರಣೆ ಜಯಶ್ರೀ ಆಲೂರ್ ಅವರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯದ ದಾಸೋಹಗೈದ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ ಈ ವೇದಿಕೆಯ ಪರವಾಗಿ ಶರಣು ಶರಣಾರ್ಥಿ. ಈ ಕಾರ್ಯಕ್ರಮದ ಸಂಯೋಜಕರಾದ ಶರಣ ನೀಲಕಂಠ ಲಗಳಿ, ಶರಣೆ ನಳಿನಿ ಮಹಾಗಾಂವ್ಕರ್, ಶರಣೆ ಡಾಕ್ಟರ್ ತಾರಾ ಬಿಎನ್, ಶರಣೆ ಪ್ರೊಫೆಸರ್ ದೀಪಾ ಜಿಗಬಡ್ಡಿ, ಶರಣ ಎಂಬಿ ಬಿರಾದರ್, ಶರಣೆ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಇವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅದರಂತೆ ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಇವರೆಲ್ಲರಿಗೂ ಸಹ ಅಭಿಮಾನದ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣೆಯರಿಗೂ ಶರಣು ಶರಣಾರ್ಥಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕನ್ನಡ ಮನಸ್ಸುಗಳಿಗೆ ಶರಣು ಶರಣಾರ್ಥಿ ಹೇಳುತ್ತಾ ನನ್ನ ಶರಣು ಸಮರ್ಪಣೆಗೆ ಸಹ ಶರಣು ಶರಣಾರ್ಥಿ. ಅವಕಾಶಕ್ಕಾಗಿ ಧನ್ಯವಾದಗಳು. ತಮಗೂ ಕೂಡ ವೇದಿಕೆ ಪರವಾಗಿ ಶರಣು ಶರಣಾರ್ಥಿ ಲಲಿತಾಕ ಅವರೇ. ಈಗ ವಚನ ಮಂಗಳ ಶರಣೆ ವಿಜಯ ಮಾಂತಮ್ಮ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಮೊನ್ನೆ ಮೊದಲು, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು. ಶಿವಪಥನರಿವೊಡೆ ಗುರುಪಥವೇ ಮೊದಲು, ಶಿವಪಥನರಿವೊಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವೊಡೆ, ಕೂಡಲ ಸಂಗಮ ದೇವರ ನರಿವೊಡೆ, ಶರಣರ ಸಂಗವೇ ಮೊದಲು ಮೊದಲು, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಮೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಮೊನ್ನೆ ಮೊದಲು, ಮಡಿಕೆಯ ಮಾಡುವರೆ ಮೊನ್ನೆ ಮೊದಲು, ಮಡಿಕೆಯ ಮಾಡುವರೆ ಮಡಿಕೆಯ ಮಾಡುವರೆ ಮಡಿಕೆಯ ಮಾಡುವರೆ ಮೊನ್ನೆ ಮೊದಲು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಮಂಗಳವನ್ನ ಗೈದಂತಹ ಶರಣೆ ವಿಜಯ ಮಾಂತಮ್ಮ ಅವರಿಗೆ ವೇದಿಕೆ ಪರವಾಗಿ ಅನಂತ ಕೋಟಿ ಶರಣ ಶರಣಾರ್ಥಿಗಳು. ಹಾಗೇನೆ ಇಲ್ಲಿಗೆ ಗೂಗಲ್ ಮೀಟ್ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಾಳೆ ದಿನಾಂಕ 17/11/2024 ಪ್ರಧಾನಿ ಪಂಡಿತ್ ನೆಹರು ಕಂಡ ಭಾರತ ವಿಷಯವಾಗಿ ಅನುಭವವನ್ನು ನೀಡಲಿದ್ದಾರೆ ಶರಣ ವಿಜಯ ಹನ್ಕೆರೆ, ಸಾಮಾಜಿಕ ಚಿಂತಕರು, ಬೆಂಗಳೂರು ಇವರಿಂದ. ಜೊತೆಗೆ ಮಾರ್ಗದರ್ಶನಪರ ನುಡಿಗಳನ್ನ ಈ ವೇದಿಕೆಯ ರೂವಾರಿಗಳಾದಂತಹ ಪಟನ್ ಸರ್ ಅವರು ಕೂಡ ನೀಡಲಿದ್ದಾರೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ರೀತಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು, ಹೃದಯಪೂರ್ವಕ ಧನ್ಯವಾದಗಳು. ಶುಭ ರಾತ್ರಿ.